ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೈ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರ ನಮೇ. ಜೈ ಶ್ರೀರಾಮ್. ಜಗತಪಿತರಂ ಒಂದೇ ಪಾರ್ವತಿ ಪರಮೇಶ್ವರವು. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಹಾಗೂ ಅಮೃತವೆಂದು ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನೂ ಕೂಡ ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ. ಈ ಒಂದು ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಎನ್. ಅತಿಯಾಗಿ ಮೂತ್ರ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿತಕ್ಕಂಥದ್ದಾಗಲಿ, ಕಾಲು ನೋವಾಗಲಿ, ಮತ್ತು ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾಗಿರ್ತಕ್ಕಂಥ ಆಯಾಸ ಆಗ್ತಕ್ಕಂಥದ್ದು, ಬರೀ ದಾಹ ಆಗ್ತಕ್ಕಂಥದ್ದು, ನೀರು ಬೇಕು ಬೇಕು ಎಂಬತಕ್ಕಂಥದ್ದು, ದಾಹ ಜಾಸ್ತಿ ಆಗ್ತಕ್ಕಂಥದ್ದು, ಬಿಕ್ಕಳಿಕೆ ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್ ಎನ್. 10 ದಿನಗಳಲ್ಲಿ ಇದರ ಒಂದು ಕೆಲಸ, ಇದರ ಒಂದು ಶಕ್ತಿ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಮಧುಮೇಹ ನಿವಾರಣ್ ಎನ್ 10 ದಿವಸದಲ್ಲಿ ಗೊತ್ತಾಗತ್ತೆ ಅಂದ ತಕ್ಷಣ ಬೇರೆ ರೀತಿ ಇರ್ತಕ್ಕಂಥ ಸಮಸ್ಯೆಗಳು ಎದುರಾಗತ್ತಾ? ಇಲ್ಲ. ಆಯುರ್ವೇದದ ಔಷಧಿ, ಸಂಪೂರ್ಣವಾಗಿ ಆಯುರ್ವೇದದ ಔಷಧಿ. ಇದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾಗಾಗಿ ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿ ಅಂದರೆ ಮಧುಮೇಹ ನಿವಾರಣ್ ಎನ್. ತಪ್ಪದೇ ಬಳಸಿ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರ್ತಕ್ಕಂಥದ್ದು. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಇನ್ನು ಬಹಳ ವಿಶೇಷವಾಗಿ ಏನು ಗುರುಗಳೇ, ಪ್ರತಿನಿತ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾದ್ರೆ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಿ ಮತ್ತು ವಿದ್ಯೆಗೆ ಅಧಿಪತಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೈಗ್ರೀವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಿ. ಅದಾದಮೇಲೆ ಜಗತಪಿತರ ಮುಂದೆ ಪಾರ್ವತಿ ಪರಮೇಶ್ವರಂ ಅಂತಂದು ನಮ್ಮ ಅಜ್ಜಿ ತಾತಂದ್ರನ್ನ ಮತ್ತು ನಿಮ್ಮ ತಂದೆಯವರನ್ನು, ತಾಯಿಯವರನ್ನು ಇಬ್ಬರನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ದಿನದವನ್ನೇ ಅಂತ ತಿಳಿಸಿ ಮಹರ್ಷಿವಾಣಿ ಕಾರ್ಯಕ್ರಮದ ನೇರ ಪ್ರಸಾರದ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂತ ಹೇಳಿ ಸುಮ್ಮನಾಗ್ತಿದ್ರಿ. ಇವತ್ತೇನು ಮಧ್ಯದಲ್ಲಿ ರಾಮನಾಮವನ್ನು ತಾವು ಜಪ ಮಾಡಿದ್ರಲ್ಲ, ರಾಮನ ಒಂದು ಮಂತ್ರವನ್ನು ತಾವು ಹೇಳಿದ್ರಲ್ಲ, ಏನು ಗುರುಗಳೇ ವಿಶೇಷ ಅಂತ ತಾವು ಕೇಳ್ಬೋದು. ಇನ್ನು ಮುಂದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದೇ ಬರ್ತಕ್ಕಂಥ 22ನೇ ತಾರೀಕು ಅಯೋಧ್ಯ ಆ ಶ್ರೀರಾಮಚಂದ್ರನ ದಿವ್ಯವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಒಂದು ಅರಮನೆ, ಆ ಒಂದು ದೇಗುಲ ಅದು ಲೋಕಾರ್ಪಣೆ ಆಗ್ತಕ್ಕಂಥ ಸಮಯ, ರಾಮನ ಆ ಒಂದು ಜೀವದ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸಮಯ, ಆ ಒಂದು ಕಲ್ಲು ಏನಿದೆ, ಆ ಒಂದು ಮೂರ್ತಿ ಏನಿದೆ ಅದರ ಪ್ರಾಣ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸಮಯದವರೆಗೂ ಕೂಡ ಇನ್ನು ಮುಂದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ರಾಮನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ನಾವು ಸಲ್ಲಿಸ್ತೇವೆ. ರಾಮನಾಮವನ್ನು ನಿರಂತರವಾಗಿ ಜಪ ಮಾಡ್ತೀವಿ. ಅದು ರಾಮನಾಮವನ್ನು ಮಾತ್ರ ಬರೀ 22ನೇ ತಾರೀಕು ತನಕ ಮಾತ್ರ ಅಲ್ಲ, ಇನ್ನು ಮುಂದೆ ಪ್ರತಿನಿತ್ಯವೂ ಕೂಡ ರಾಮನಾಮವನ್ನು ಜಪ ಮಾಡೋಣ. ಇನ್ನು ಮುಂದೆ ಭಾರತ ಅಂತ ನಮ್ಮ ಮನಸ್ಸಿಗೆ ಬಂದಿದ ತಕ್ಷಣ ಭಾರತ ನಿಜಕ್ಕೂ ರಾಮರಾಜ್ಯವಪ್ಪ, ಸುಭಿಕ್ಷವಾಗಿದೆ ಭಾರತ ಎಂಬತಕ್ಕಂಥ ರೀತಿ ಎಲ್ಲರಿಗೂ ಕೂಡ ಭಾಸವಾಗಬೇಕು. ನಾವು ನಮ್ಮ ಭಾರತವನ್ನು ಅಷ್ಟೇ ಸುಭಿಕ್ಷವಾಗಿರ್ಸ್ಕೊಳ್ಬೇಕು. ಒಂದು ಜಾಗ ಆಗಲಿ, ಒಂದು ಮನಸ್ಸಾಗಲಿ, ಒಂದು ಮನಸ್ಥಿತಿ ಆಗಲಿ, ಒಂದು ಪರಿಸರ ಆಗಲಿ, ಇದೆಲ್ಲವೂ ಕೂಡ ಸುಭಿಕ್ಷವಾಗಿರಬೇಕು ಅಂತಂದರೆ ಬರೀ ರಾಜನ ಕೈಯಿಂದ ಮಾತ್ರ ಸಾಧ್ಯ ಅಲ್ಲ. ಆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರ ಕೈಲೂ ಕೂಡ ಒಂದು ಜವಾಬ್ದಾರಿ ಇದೆ. ಎಲ್ಲರೂ ಕೂಡ ಸ್ಪಂದಿಸಿದಾಗ ಮಾತ್ರ ಆ ರಾಜ್ಯ ರಾಮರಾಜ್ಯವಾಗ್ತಕ್ಕಂಥದ್ದು. ರಾಮ ಒಬ್ಬನೇ ಶ್ರಮಿಸ್ಬೇಕಾ? ಈಗ ಲಂಕೆಯಲ್ಲಿ ತಾಯಿ ಸೀತಾದೇವಿ ಇದ್ದಾಗ
ರಾಮ ಒಬ್ಬನೇ ಹೋಗಿ ಅಲ್ಲಿ ಎಲ್ಲ ನೋಡಿ, ಆತನಿಗಿರ್ತಕ್ಕಂಥ ಶಕ್ತಿ, ಆತ ಒಬ್ಬನೇ ಹೋಗಿ ಎಲ್ಲವನ್ನೂ ಕೂಡ ಜಯಿಸ್ಕೊಂಡು ತಾಯಿ ಸೀತಾದೇವಿನ ಕರ್ಕೊಂಡು ಬರ್ಬೋದಾಗಿತ್ತು. ಆದರೆ ರಾಮ ಆ ಕೆಲಸವನ್ನು ಮಾಡಲಿಲ್ಲ. ಒಂದು ಅವಕಾಶ, ಎಲ್ರಿಗೂ ಕೂಡ ಒಂದು ಅವಕಾಶ, ಇಡೀ ವಾನರ ಸೈನ್ಯಕ್ಕೆ ಕೂಡ ಒಂದು ಅವಕಾಶ, ಹನುಮನಿಗೊಂದು ಅವಕಾಶ. ನೀವೆಲ್ಲರೂ ಸೇರಿ ನನ್ನ ಜೊತೆ ಕೈ ಜೋಡಿಸಿ ಇನ್ನಷ್ಟು ಅದ್ಭುತವಾಗಿ, ಇನ್ನಷ್ಟು ಬೇಗ, ಇನ್ನಷ್ಟು ಶಕ್ತಿಯಿಂದ ಸೀತಾದೇವಿಯನ್ನು ನಾವು ಕರ್ಕೊಂಡು ಬರೋಣ ಅಂತ ಹೇಳಿ ವಾನರ ಸೈನ್ಯಕ್ಕೆಲ್ಲದಕ್ಕೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸಿ ಈ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅದಾದಮೇಲೆ ನೆಮ್ಮದಿಯಾಗಿ ರಾಮ ಸೇತುವೆಯನ್ನು ನಿರ್ಮಾಣ ಮಾಡಿ, ಸಮುದ್ರದಲ್ಲೇ ರಾಮ ಸೇತುವೆಯನ್ನು ನಿರ್ಮಾಣ ಮಾಡಿ ಅದಾದಮೇಲೆ ಹೋಗಿ ಸೀತಾದೇವಿಯನ್ನು ಕರೆತಂದರು. ಹಾಗೆ ರಾಮನ ಕೈಯಲ್ಲಿ ಆಗಲ್ಲ ಅಂತಲ್ಲ, ರಾಮನ ಕೈಯಲ್ಲಿ ಆಗತ್ತೆ. ಆದರೆ ಆತ ಒಬ್ಬನೇ ಶ್ರಮಿಸೋದಕ್ಕಿಂತ ಆತನ ಮಕ್ಕಳಾಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಜೊತೆಗೂಡಿ ಕೈಗೂಡಿ ಶ್ರಮಿಸಿದ್ರೆ ನಮ್ಮ ಈ ಭಾರತವನ್ನು ರಾಮರಾಜ್ಯವಾಗಿ ಮಾಡ್ಬೋದು, ಸುಭಿಕ್ಷವಾಗಿರ್ಬೋದು. ರಾಮನಿಗಿರಲಿಲ್ಲ ಜಾತಿ ಮತ ಭೇದ, ಆದರೆ ಈಗ ಎಲ್ಲವೂ ಕೂಡ ಎದುರಾಗೋಗಿದೆ. ಜಾತಿ ಮತ ಭೇದ, ಅಲ್ಲಿ ನಾನು, ಇಲ್ಲಿ ನೀನು, ನಾನು ಮೇಲು ನೀನು ಕೀಳು ಎಂಬತಕ್ಕಂಥದ್ದೆಲ್ಲವೂ ಕೂಡ ಎದುರಾಗ್ತಾ ಇದೆ ಈ ಸಮಯದಲ್ಲಿ. ಅದೆಲ್ಲವನ್ನು ಕೂಡ ಮರೆಯೋಣ. 500 ವರ್ಷಗಳ ಸತತ ಪ್ರಯತ್ನದಿಂದ ಈ ಒಂದು ಸುಂದರವಾಗಿರ್ತಕ್ಕಂಥ ಕ್ಷಣ ಎದುರಾಗಿದೆ. ಈ ಕ್ಷಣವನ್ನು ಎಲ್ಲರೂ ಕೂಡ ಸಂತೋಷವಾಗಿ ಆನಂದಿಸೋಣ. ಇನ್ನು ಮುಂದೇನಾದ್ರೂ ಕೂಡ ಈ ಜಗಳ ಕದನಗಳೆಲ್ಲವನ್ನೂ ಕೂಡ ನಾವು ಪಕ್ಕದಲ್ಲಿಡೋಣ. ಇಡೀ ಭಾರತವನ್ನು ನೆಮ್ಮದಿಯುತವಾಗಿರಿಸೋಣ. ಸಮಸ್ಯೆಗಳು, ನಾವು ಮನೆಯಿಂದ ಆಚೆ ಕಡೆ ಕಾಲು ಇಡ್ತಾ ಇದ್ದೀವಿ ಅಂತಂದ್ರೆ ಈಗಲೂ ಕೂಡ ಒಂದು ಭಯ, ಯಾರು ಏನು ಮಾಡ್ತಾರೋ ಎಂಬತಕ್ಕಂಥ ಭಯ. ನಮ್ಮ ನೆಲ, ನಮ್ಮ ನಾಡು, ನಮ್ಮ ಜಲ, ನಮ್ಮ ದೇಶ, ನಾವು ಸ್ವತಂತ್ರವಾಗಿ ಓಡಾಡಲಿಕ್ಕೆ ಯಾಕೆ ಭಯ ಬೀಳಬೇಕು? ಏನಕ್ಕೆ ಭಯ? ಭಯದ ಅವಶ್ಯಕತೆ ನಮಗಿಲ್ಲ. ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು. ಹಾಗಾಗಿ ಎಂಥ ಜಾತಿ ಮತ ಭೇದಗಳು ಏನೇ ಇದ್ರೂ ಕೂಡ ಎಲ್ಲವನ್ನೂ ಕೂಡ ಪಕ್ಕದಲ್ಲಿಟ್ಟು ರಾಮ ಮಂತ್ರವನ್ನು ಜಪ ಮಾಡ್ತಾ ನಾವೆಲ್ಲರೂ ಕೂಡ ಮುಂದೆ ಹೋಗಿದ್ದೆ ಆದರೆ ನಿಜಕ್ಕೂ ಹೇಳ್ತೀನಿ, ನಾವೆಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಇರ್ತೀವಿ. ಅಂತಹ ರಾಮನನ್ನು ಕೊಂಡಾಡ್ತಾ ಇನ್ನು ಮುಂದೆ ಪ್ರತಿನಿತ್ಯ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಬಹಳ ವಿಶೇಷವಾಗಿ ರಾಮನಾಮದ ಜಪ ನಿರಂತರವಾಗಿ ಆಗ್ತಾ ಇರುತ್ತೆ. ರಾಮನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಪ್ರತಿನಿತ್ಯವೂ ಕೂಡ ಸಲ್ತಾನೆ ಇರುತ್ತೆ. ಇದೇ ಬರ್ತಕ್ಕಂಥ 22ನೇ ತಾರೀಕಿನವರೆಗೂ. ಮುಂದಕ್ಕೂ ಕೂಡ ರಾಮ ಮಂತ್ರದ ನಿರಂತರ ಜಪ ಈ ಒಂದು ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತೂ ಕೂಡ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ಇತ್ತೀಚಿನ ದಿನಮಾನಗಳಿಂದನೂ ಕೂಡ ಗಮನಿಸ್ತಾ ಇದ್ದೀರಿ, ಗುರುಜಿಯವರು ಪಂಚಾಂಗವನ್ನು ಇಡ್ತಕ್ಕಂಥ ಸ್ಥಳದಲ್ಲಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ರಾಮ ಮಂದಿರದ ಭವ್ಯವಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನು ಕೂಡ ನಾವು ಇಲ್ಲಿಟ್ಟಿದ್ದೇವೆ. ಅದಕ್ಕೆ ಪ್ರತಿನಿತ್ಯವೂ ಕೂಡ ಪೂಜಾನುಷ್ಠಾನವನ್ನು ಸಲ್ಲಿಸಿಕೊಂಡೇ ಬರ್ತಾ ಇದ್ದೀವಿ. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಬರೀ ನಾವು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ದಲ್ಲ, ತಮ್ಮ ಒಂದು ಮನೆಯಲ್ಲೂ ಕೂಡ ಯಾರೆಲ್ಲ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ, ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ವಾಸ್ತುಗೃಹದಲ್ಲಿ ರಾಮನ ಒಂದು ಫೋಟೋಗಾಗಲಿ, ಇಲ್ಲ ರಾಮ ಮಂದಿರದ ಒಂದು ಫೋಟೋಗಾಗಲಿ, ಇಲ್ಲಾಂದರೆ ನಿಮ್ಮ ಹತ್ರ ಎಲ್ಲಾದರೂ ರಾಮ ಮಂದಿರದ ವಿಶೇಷವಾಗಿರ್ತಕ್ಕಂಥ ಒಂದು ಮೂರ್ತಿ ಸಿಗ್ತಕ್ಕಂಥದ್ದಾಗಲಿ ಏನಾದರೂ ಸಿಕ್ಕಿದೆ ಆದರೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ವಾಸ್ತುಗೃಹದ ಮೇಲೆ ವಾಸ್ತುಗೃಹದಲ್ಲಿ ಇನ್ನು ಮುಂದೆ ಪ್ರತಿನಿತ್ಯ ಬೆಳಗ್ಗೆ ಅದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು. ರಾಮ ಮಂದಿರ ನಿರ್ಮಾಣ ಆಗಿದೆ, ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ, ಹೌದು ಸತ್ಯ. ಆದರೆ ನಾವೆಲ್ಲರೂ ಏಕಾಏಕಿ ರಾಮ ಮಂದಿರದ ಹತ್ರ ನಾವು ಹೋಗ್ತಕ್ಕಂಥದ್ದು ಬೇಡ. ಈ ಬಾರಿ ಮೊದಲು ರಾಮ ಮಂದಿರ ಲೋಕಾರ್ಪಣೆ ಆಗಲಿ, ಅದಾದಮೇಲೆ ನಾವೆಲ್ಲರೂ ಕೂಡ ಹೋಗೋಣ. ಆದರೆ ಈಗ ಲೋಕಾರ್ಪಣೆ ಆಗ್ತಕ್ಕಂಥ ಸಮಯದಲ್ಲಿ ನಮ್ಮ ವಾಸ್ತುಗೃಹದಲ್ಲೇ ಕೂತು ರಾಮನ ಜಪ ಮಾಡಿ, ವಾಸ್ತುಗೃಹದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ರಾಮ ಮಂದಿರ ಓಪನ್ ಆಗಬೇಕು. ರಾಮ ಮಂದಿರ ಬರೀ ಅಯೋಧ್ಯೆಯಲ್ಲಿ ಮಾತ್ರ ಆಗಬಾರ್ದು, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ರಾಮ ಮಂದಿರ ಓಪನ್ ಆಗಬೇಕು. ಅಂತಹ ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಇನ್ನು ಮುಂದೆ ನಾವು ಮಾಡೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನು ಮುಂದೆ ಶ್ರೀರಾಮ ಮಂದಿರ ಲೋಕಾರ್ಪಣೆಯ ಸಂಭ್ರಮ, ಆ ಸಂಭ್ರಮ ಸಡಗರದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ ಇನ್ನು ಮುಂದೆ ಪ್ರತಿನಿತ್ಯ ಬೆಳಗ್ಗೆ ನಿಮ್ಮೆಲ್ಲರ ಮನೆಯಲ್ಲೂ ಕೂಡ. ಯಾಕೆ ಅಂತಂದರೆ ಯಾರೆಲ್ಲ ಮಹರ್ಷಿವಾಣಿ ಕಾರ್ಯಕ್ರಮದ ನೇರ ಪ್ರಸಾರವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ, ತಮ್ಮೆಲ್ಲರ ವಾಸ್ತುಗೃಹದಲ್ಲೂ ಕೂಡ ಸಂಭ್ರಮವಾಗಿರ್ತಕ್ಕಂಥ ಒಂದು ಆಚರಣೆಯನ್ನು ನಾವು ಈಗಲಿಂದನೇ ಶುರು ಮಾಡಿದ್ದೇವೆ. ಶ್ರೀರಾಮ ಮಂದಿರದ ಲೋಕಾರ್ಪಣೆ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಕೈಂಕರ್ಯವನ್ನು ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದಾಗಲಿ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತಂದರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ರಾಮ ಮಂದಿರದ ಲೋಕಾರ್ಪಣೆಯ ಸಂಭ್ರಮದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇನ್ನೀಗ ಗುರುಜಿಯವರನ್ನು ಸ್ವಾಗತಿಸ್ತಕ್ಕಂಥ ಸಮಯ.
ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಶ್ರೀ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನು ಮುಂದೆ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲೂ ಕೂಡ ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭವನ್ನು ಸಂಭ್ರಮದಿಂದ ನಾವು ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಗುರುಗಳೇ, ಆಡಲಿಕ್ಕೆ ಮಾತು ಬಾರದಂತಿದೆ, ನೋಡುವ ಕಣ್ಣುಗಳಿಗೆ ಆನಂದವನ್ನು ತುಂಬಿಕೊಳ್ಳುವಂತಹ ರೀತಿಯಲ್ಲಿದೆ. ಎಲ್ಲಿಂದ ಎಲ್ಲಿ ನೋಡಿದರೂ ಸಹಿತ ಪ್ರತಿಯೊಬ್ಬರ ಬಾಯಲ್ಲೂ ಆ ಶ್ರೀರಾಮಚಂದ್ರನ ಜೈಘೋಷ ನಿರಂತರವಾಗಿ ರಾರಾಜಿಸ್ತಾ ಇದೆ. ರಾಮ ರಾಮ ರಾಮ, ಕೋದಂಡ ರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ, ಆ ರಾಮದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಅಷ್ಟು ಅದ್ಧೂರಿತವಾಗಿ ನಡೀತಾ ಇದೆ. ರಾಮರ ಆ ಉತ್ಸವವನ್ನು ನೋಡಲಿಕ್ಕೆ ರಾಮ ಮಂದಿರದಲ್ಲಿ ಆ ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಆ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಮೂರ್ತಿಯನ್ನು ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ, ಅದರಲ್ಲೂ ಜನಕ ಮಹಾರಾಜನ ಸಂಸ್ಥಾನದಿಂದ ಸಾಕಷ್ಟು ಜನ ತಾಯಂದಿರು, ಹೆಣ್ಣುಮಕ್ಕಳು ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ಅಲ್ಲಿಂದ ಉಡುಗೊರೆಗಳನ್ನು ತರ್ತಾ ಇರೋದು ನೋಡಿದ್ರೆ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದೆ. ಸಾಕಷ್ಟು ಜನ ಅಯೋಧ್ಯೆಯತ್ತ, ಎಲ್ಲರ ಚಿತ್ತ ಅಯೋಧ್ಯೆಯತ್ತ, ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಆ ಸ್ಥಾನಕ್ಕೆ ವಿಶೇಷವಾಗಿರ್ತಕ್ಕಂಥ ರೀತಿ ಸಾಕಷ್ಟು ಉಡುಗೊರೆಗಳು ಬರ್ತಾ ಇದೆ. ಜನಕ ಮಹಾರಾಜ ಯಾರು? ಸೀತಾದೇವಿಯ ತಂದೆ. ಸೀತೆ ಸಿಕ್ಕದ್ದು ಭೂಮಿಯಲ್ಲಿ. ಸೀತೆನೇ ತಾಯಿ ಮಹಾಲಕ್ಷ್ಮಿ. ಲಕ್ಷ್ಮಿಯಾಗಿ ಭೂಮಿಯಲ್ಲಿ ಸೀತೆ ಸಿಗ್ತಾಳೆ. ಆ ಸಿಕ್ಕಂಥ ಆ ಸೀತೆಯನ್ನು ಸಂರಕ್ಷಣೆ ಮಾಡಿ, ಸೀತೆಯನ್ನು ದೊಡ್ಡ ಹುಡುಗಿಯಾಗಿ ಅಂದರೆ ಒಂದು ವಯಸ್ಕರಳಾಗಿ ಆದ ನಂತರ ಇನ್ನು ಪ್ರಭು ಶ್ರೀರಾಮಚಂದ್ರನಿಗೆ ಅದು ಸಮರ್ಪಿತವಾಗುವಂತಹ ಕಾಲ ಆಗುತ್ತೆ. ಅದಾದ ನಂತರ ನಮ್ಮ ಊರಿನಿಂದ, ನಮ್ಮ ರಾಜ್ಯದಿಂದ, ನಮ್ಮ ಭಾಗದಿಂದ ಈ ಸೀತೆ ಇಲ್ಲಿ ಹುಟ್ಟಿದಂಥ ಸೀತೆಯನ್ನು ರಾಮನಿಗೆ ಕೊಟ್ಟು ವಿವಾಹ ಮಾಡಿದಿವಲ್ಲ ಎಂಬತಕ್ಕಂಥ ಸಂಭ್ರಮ ಇವತ್ತು ಜನಕರಾಜನ ಆಸ್ಥಾನದಿಂದ ಸಾಕಷ್ಟು ಜನ ಹೆಂಗಳೆಯರು, ತಾಯಂದರು ಪ್ರತಿ ಮನೆಯಿಂದ ವಾಲಂಟಿಯರ್ಸ್ ಆಗಿ, ಯಾರೂ ಹೇಳಿದ್ದೀರ, ಯಾರೊಬ್ಬರು ಸೀತಾ ನೀವಿಂದ ತೊಗೊಂಡು ಬನ್ನಿ ಅಂತ ಹೇಳಿಲ್ಲ. ಅಯೋಧ್ಯಾನಗರದ ಆ ದೇವಸ್ಥಾನದ ಟ್ರಸ್ಟ್ ಆಗಲಿ ಅಥವಾ ನೆಚ್ಚಿನ ಪ್ರಧಾನಿಗಳಾಗಲಿ ಯಾರೂ ಕರೆ ಕೊಟ್ಟಿದ್ದಲ್ಲ, ನೀವು ಏನಾದ್ರು ಉಡುಗೊರೆಗಳನ್ನು ತೆಗೆದುಕೊಂಡು ಬನ್ನಿ ಅಂತ. ಅಸಲು ಬರ್ತಕ್ಕಂಥ ಉಡುಗೊರೆಗಳನ್ನು ಎಲ್ಲಿ ಇಟ್ಕೊಳ್ಬೇಕಪ್ಪ ಅನ್ನೋ ಮಟ್ಟಕ್ಕೆ ಅಲ್ಲಿ ಚಿಂತನೆ ಶುರುವಾಗಿಬಿಟ್ಟಿದೆಯಂತೆ. ಅಂದರೆ ಇಂತಹ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದರೆ ಎಲ್ಲರ ಮನಸ್ಸಲ್ಲಿರ್ತಕ್ಕಂಥದ್ದು ಒಂದೇ, ನನ್ನ ತವರಿನಿಂದ, ನನ್ನ ಕುಟುಂಬದಿಂದ, ನನ್ನ ಪರಿವಾರದಿಂದ, ನಮ್ಮ ಭಾಗದಿಂದ ಇಲ್ಲಿ ಹುಟ್ಟಿದಂಥ ಸೀತೆ ಇವತ್ತು ಅಯೋಧ್ಯೆ ಸೇರಿದ್ದಾಳಲ್ಲ ಎಂಬತಕ್ಕಂಥ ಆ ಒಂದು ಪರಿಕಲ್ಪನೆಯಿಂದ ನಮ್ಮೂರಿನ ಮಗಳಿಗೆ, ನಮ್ಮೂರಿನ ಹೆಣ್ಣು ಮಗಳಿಗೆ ನಾವು ಕೊಡಬೇಕಾಗಿರ್ತಕ್ಕಂತಹ ಅಥವಾ ವರೋಪಚಾರಕ್ಕಾಗಿ ಶ್ರೀರಾಮಚಂದ್ರನಾದಂತಹ ವರನಿಗೆ ನಾವು ಏನೆಲ್ಲ ಕೊಡಬೇಕು ಎಂಬತಕ್ಕಂತಹ ವಿಶೇಷವಾದಂಥ ವಸ್ತ್ರಗಳು, ಆಭರಣಗಳು, ಅವರವರ ಶಕ್ತಿಯಾನುಸಾರ ತಲೆ ಮೇಲೆ ಆ ಒಂದು ವಸ್ತ್ರಗಳನ್ನು, ತಲೆ ಮೇಲೆ ಪೆಟ್ಟಿಗೆಗಳನ್ನು, ಆ ತಲೆ ಮೇಲೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಗಂಟುಗಳನ್ನು ಇಟ್ಕೊಂಡು ಸರತಿ ಸಾಲಲ್ಲಿ ಬರ್ತಾ ಇದ್ದರೆ, ಆ ಬರುವಂಥ ದೃಶ್ಯಗಳನ್ನು ಕಾಣ್ತಾ ಇದ್ದರೆ ಅಬ್ಬಬ್ಬಾ, ಅಂದರೆ ನೈಜವಾಗಿ ಪುನಃ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ನಮ್ಮಂತೆ ನಿಮ್ಮಂತೆ ಕಾಣಿಸ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆಯೇನೋ, ಅಲ್ಲಿ ಸೀತೆ ಬಂದು ಕೂತಿದ್ದಾಳೇನೋ, ಆ ತವರಿನಿಂದ ಬರುವ ಉಡುಗೊರೆಯನ್ನು ಆಕೆ ನೋಡ್ತಾ ಇದ್ದಾಳೇನೋ ಎಂಬಂಥ ರೀತಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಭಾಸವಾಗುತ್ತೆ. ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ವೀಕ್ಷಣೆ ಮಾಡ್ತಿದ್ದೀರಿ. ಸಂಪೂರ್ಣವಾಗಿ ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಈ ಒಂದು ವಿಶೇಷವಾದ ಆಸ್ಥಾನವೇ ಆಗೋಗಿದೆ. ನಮಗಂತೂ ಬಹಳ ಸಂತೋಷವೇ ಇದೆ. ಯಾಕೆಂದರೆ ಇಲ್ಲಿವರೆಗೂ ಯಾವುದೇ ಒಂದು ದೇವಾಲಯಗಳ ಬಗ್ಗೆ, ಯಾವ ದೇವಸ್ಥಾನದ ಬಗ್ಗೆ ಹೇಳಿದ್ರೂ ಒಂದಿಷ್ಟು ಮಾತ್ರ ಮಾತಾಡ್ತಾ ಇದ್ವಿ ನಾವು. ಇಡೀ ಸೃಷ್ಟಿಯ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ವಿಷ್ಣುವಿನ ದಶಾವತಾರದಲ್ಲೇ ಒಂದು ಅವತಾರವಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ರಾಮ ಮಂದಿರ ಉದ್ಘಾಟನಾ ಸಮಾರಂಭ ಇದೇ ಬರ್ತಕ್ಕಂಥ 22ನೇ ತಾರೀಕು. 22ರ ಆ ವೈಭೋಗವನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಇಡೀ ದೇಶದಾದ್ಯಂತ ಸಾಕಷ್ಟು ಜನ ರಾಮಭಕ್ತರು ಪರಿತಪಿಸ್ತಾ ಇದ್ದಾರೆ. ಯಾವಾಗ 22ರ ಸಂಖ್ಯೆ, ಯಾವಾಗ 22 ಬರುತ್ತಪ್ಪ, 22ನೇ ತಾರೀಕು ಯಾವಾಗ ಬರುತ್ತೆ, ಯಾವಾಗ ಭಗವಂತ ಅಲ್ಲಿ ಕೂತ್ಕೊಳ್ತಾನೆ, ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಆಗುತ್ತೆ. ಎಲ್ಲರ ಚಿತ್ತ ಅಯೋಧ್ಯೆ ಹತ್ತ, ಆ ಸರಿಯೋ ನದಿ ಹತ್ರ ವಿಶೇಷವಾದಂತಹ ದೀಪಾರಾಧನೆ, ದೀಪೋತ್ಸವ, ಆ ರಾಮಲಲ್ಲಾಲ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಗತ ವೈಭೋಗವನ್ನು ಜ್ಞಾಪಿಸುವಂತಹ, ಮರುಕಳಿಸುವಂತಹ ಅದ್ಧೂರಿತವಾದಂತಹ ಅನುಷ್ಠಾನ,
ಅಬ್ಬಬ್ಬ, ಜೀವನದಲ್ಲಿ ಇಂತಹ ಒಂದು ಸಾಧನೆ, ಇಂತಹ ಒಂದು ಅದ್ಭುತವಾದಂಥ ಕಾಯಕ ಬಹುಶಃ ಇನ್ನು ಸೃಷ್ಟಿಯಲ್ಲಿ ಪುನಃ ನಾವು ಯಾವತ್ತು ನೋಡ್ತೀವೋ ಬಿಡ್ತೀವೋ ಅದು ನಮಗೆ ಗೊತ್ತಿಲ್ಲ. ಆದರೆ 500 ವರ್ಷಗಳ ಸತತ ಪ್ರಯತ್ನ, ಎಷ್ಟೋ ಜನಗಳ ಬಲಿದಾನ, ಎಷ್ಟೋ ಕುಟುಂಬಗಳಲ್ಲಿ, ನಮ್ಮ ಕುಟುಂಬದಿಂದ ಒಬ್ಬರು ಹೋಗಿದ್ರಪ್ಪ ಪುನಃ ಬರಲೇ ಇಲ್ಲ, ನನ್ನ ಕುಟುಂಬದಿಂದ ಅಯೋಧ್ಯಾನಗರ ವಾಸದಲ್ಲಿ ಅಯೋಧ್ಯ ಶ್ರೀರಾಮಚಂದ್ರನ ಆಲಯ ಮಾಡಬೇಕು ಎಂಬತಕ್ಕಂಥ ಅವರು ಹೊರಟರು, ಬರಲೇ ಇಲ್ಲ. ಇಂತಹ ಕೂಗು, ಇಂತಹ ಧ್ವನಿಗಳಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಆದರೆ ನಮ್ಮ ನಿಮ್ಮ ಸೌಭಾಗ್ಯ ಇವತ್ತಿನ ದಿವಸ ಅಯೋಧ್ಯಾನಗರದಲ್ಲಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಸಿಗ್ತಾ ಇದೆಯಲ್ಲ. ನಿಜಕ್ಕೂ ಅಯೋಧ್ಯ ಅಲ್ಲಿ ಸ್ಥಾಪಿತವಾಗ್ತಾ ಇರತಕ್ಕಂಥದ್ದು ಅದು ಮಂದಿರ ಅಲ್ಲ, ಅದು ಅರಮನೆ. ಅಯೋಧ್ಯಾನಗರ ವಾಸದ ಅಂದರೆ ಅಯೋಧ್ಯಾದಲ್ಲಿ ಯಾರು ಅಯೋಧ್ಯ ಹೊರಡಬೇಕು ಅಂತ ಪ್ರಯಾಣಕ್ಕೆ ಸಿದ್ಧರಾಗಿದ್ದೀರಿ, ಟ್ರೈನ್ ಆಗಲಿ, ಫ್ಲೈಟ್ ಆಗಲಿ, ಅಥವಾ ಯಾವುದೇ ಒಂದು ಭಾಗದಿಂದ, ಒಟ್ಟಾರೆ ಹೇಳಬೇಕಂದ್ರೆ ಅಯೋಧ್ಯ ನಗರ ಇವತ್ತು 2 ಕಣ್ಗಳ ಸಾಲದು ಅಲ್ಲಿನ ಒಂದು ವ್ಯವಸ್ಥೆ ನೋಡಲಿಕ್ಕೆ. ಕಟ್ಟಡದ ನಿರ್ಮಾಣ ಅಂತೂ ಬಹಳ ಅದ್ಧೂರಿತವಾಗಿ ನಡೆದಿರ್ತಕ್ಕಂಥದ್ದು. ಸಿಮೆಂಟ್ ಇಲ್ಲ, ಕಬ್ಬಿಣ ಇಲ್ಲ, ಯಾವುದು ಇಲ್ಲದಿರ ಬರೀ ಕಲ್ಲುಗಳಿಂದ ಮಾಡಿರ್ತಕ್ಕಂತಹ, ಕಲ್ಲಿನಿಂದ ನಿರ್ಮಿತವಾಗಿರ್ತಕ್ಕಂತಹ ಅದ್ಭುತವಾದಂತಹ ಒಂದು ಆಲಯ. ಬಹುಶಃ ಈ ಚಿಂತನೆ ಬರುವಂತಹದ್ದು, ಈ ಚಿಂತನೆಯನ್ನು ನಾವು ಸ್ವಾಗತಿಸಬೇಕಾದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವ ದಿನ ಕಳೀತಾ ಇದ್ದ ಹಾಗೆಲ್ಲ, 22ರ ಸಂಖ್ಯೆ ಹತ್ತಿರ ಬರ್ತಾ ಇದ್ದ ಹಾಗೆಲ್ಲ ಒಂದು ಆನಂದವೇ ಆನಂದ. ಇಡೀ ರಾಜ್ಯ, ಇಡೀ ದೇಶದ ಮೂಲೆ ಮೂಲೆಗಳಲ್ಲೂ ಸಹಿತ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆರಾಧನೆ ಮಾಡುವಂತಹ ಕಾಲ ಎದುರಾಗಿದೆಯಲ್ಲ. ಪ್ರತಿಯೊಬ್ಬರ ಬಾಯಲ್ಲೂ ಸಹಿತ ರಾಮನಾಮ ಜಪ ನಡೀತಾ ಇದೆಯಲ್ಲ. ಕಲಿಯುಗದಲ್ಲಿ ಅದು ಪ್ರತ್ಯಕ್ಷವಾಗಿ ಕಾಣುವಂತಹ ಇವತ್ತಿನ ಈ ಒಂದು ಸೌಭಾಗ್ಯ ಎಲ್ಲರಿಗೂ ಸಿಕ್ಕಂತಹ ಪೂರ್ವಜನ್ಮದ ಪುಣ್ಯವೇ ಸರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈಗ ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ ಎಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ದಿನ ವಿಶೇಷತೆ ಅಂದಾಗ ನಿನ್ನೆ ಸಂಚಿಕೆಯಲ್ಲೂ ನಾನು ಹೇಳಿದ್ದೆ, ಹೌದು ಗುರುಗಳೇ, ಕಾರ್ಯಕ್ರಮದ ಪ್ರಾರಂಭದಲ್ಲೇ ರಾಶಿಫಲ ತೆಗೆದುಕೊಳ್ತೇನೆ ಅಂತ. ಹಾಗೆ ರಾಶಿಫಲವನ್ನು ಖಂಡಿತ ಹೊತ್ತು ತಗೊಳ್ತೇನೆ, ಬಿಡೋದಿಲ್ಲ. ಈ ಉದ್ದೇಶಕ್ಕೋಸ್ಕರನೇ ಇವತ್ತು ಎಲ್ಲವನ್ನೂ ಮರೆತು ಫಸ್ಟು ರಾಶಿಫಲದ ಕಡೆ ಗಮನ ಕೊಡಬೇಕು ಅನ್ನೋದೇ ನನ್ನ ಚಿಂತನೆ. ಆದರೆ ಏನು ಮಾಡೋದು, ಪ್ರಭು ಶ್ರೀರಾಮಚಂದ್ರನ ಬಗ್ಗೆ 2 ಮಾತಾಡಲೇಬೇಕಲ್ಲ. ಅದರಲ್ಲೂ ಅಷ್ಟು ಅದ್ಧೂರಿತವಾದಂತಹದ್ದು, ಎಲ್ಲರೂ ಸಹಿತ ಕನಸಲ್ಲಿ ಅಂದುಕೊಂಡ್ರು, ಕನಸಲ್ಲಿ ಬಂದಿದ್ದು ನನಸಾಗುವಂತಹ ಕಾಲ ಎದುರಾಗೋಯ್ತಲ್ಲ. ಈ ಒಂದು ಸುವರ್ಣ ಯುಗವನ್ನು ನಾವು ನೋಡ್ತಾ ಇದ್ದೀವಲ್ಲ. ರಾಮರಾಜ್ಯದ ಪರಿಕಲ್ಪನೆ ಇತ್ತಲ್ಲ, ಅದು ಬಹಳ ವಿಶೇಷ. ಇವತ್ತು ನಾವು ನೀವೇ ಇಷ್ಟು ಸಂಭ್ರಮಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ ಹನುಮ ಇನ್ನೆಷ್ಟು ಸಂಭ್ರಮಿಸ್ತಾ ಇರ್ತಾರಪ್ಪ ಅಲ್ವಾ. ಅದು ಚಿಂತನೆ ಮಾಡಿ. ಯಾಕೆಂದರೆ ಹನುಮ ಚಿರಂಜೀವಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಸಾವಿದೆ, ಎಲ್ಲರೂ ಈ ಒಂದು ದೇಹವನ್ನು ತ್ಯಜಿಸಿದ್ದಾರೆ. ಆದರೆ ಹನುಮನಿಗೆ ಮಾತ್ರ ಚಿರಂಜೀವಿ ಪಟ್ಟ ಇದೆ. ಹನುಮ ಚಿರಂಜೀವಿ, ಹನುಮ ಇನ್ನೂ ಇದ್ದಾನೆ. ಹನುಮ ಇರಲಿಕ್ಕೋಸ್ಕರನೇ ಪ್ರತಿಯೊಂದು ಭಾಗಗಳಲ್ಲೂ, ಪ್ರತಿಯೊಂದು ಊರುಗಳಲ್ಲೂ ಹನುಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹನುಮ ಊರು ಕಾಯುವ ಹನುಮ, ದೇಶ ಕಾಯುವ ಹನುಮ, ರಾಜ್ಯ ದೇಶದ ಸಂರಕ್ಷಣೆಗಾಗಿ ಹನುಮ ಅಂತ ಹೇಳ್ತಾರೆ. ಇಂದಿಗೂ ಹನುಮ ಹಿಮಾಲಯದಲ್ಲಿದ್ದಾನೆ, ತಪಸ್ಸನ್ನು ಆಚರಣೆ ಮಾಡ್ತಿದ್ದಾನೆ. ಆತ ಅಲ್ಲಿ ನಡೆಸ್ತಿರ್ತಕ್ಕಂಥ ಆ ತಪಸ್ಸು, ಆ ಒಂದು ವಿಶೇಷವಾದಂಥ ಆರಾಧನೆ ಇವತ್ತು ನಿಜಕ್ಕೂ ಹೇಳಬೇಕಂದ್ರೆ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆ ವಿಶೇಷವಾದಂಥ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಹನುಮ ಎಲ್ಲಿದ್ದರೂ ಓಡೋಡಿ ಬಂದುಬಿಟ್ಟಿರ್ತಾನೆ ಇಷ್ಟೊತ್ತಿಗಾಗಲೇ. ಅಂತಹ ಅದ್ಧೂರಿತವಾದಂಥದ್ದು. ಕರ್ನಾಟಕಕ್ಕೂ ಶ್ರೀರಾಮಚಂದ್ರನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ, ತುಂಬ ಹತ್ತಿರ ಸಂಬಂಧ ಇದೆ. ಕರ್ನಾಟಕದಲ್ಲಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಪುತ್ರ ಸಂತಾನ, ರಾಮರ ಪುತ್ರ ಸಂತಾನ ಲವಕುಶರು ಹುಟ್ಟಿರ್ತಕ್ಕಂಥ ಸಾನ್ನಿಧ್ಯ ನಮ್ಮ ಕರ್ನಾಟಕ. ನೋಡಿ ಎಂತಹ ಅದೃಷ್ಟ ಇದು. ಲವಕುಶರು ಹುಟ್ಟಿದಂಥ ಸಾನ್ನಿಧ್ಯ ನಮ್ಮ ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲಿಟ್ಟು ಹುಟ್ಟಿರ್ತಕ್ಕಂಥದ್ದು, ಕರ್ನಾಟಕದಲ್ಲಿರ್ತಕ್ಕಂಥ ಅಂದರೆ ರಾಮರ ಮಕ್ಕಳು, ರಾಮರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಸಹಿತ ಇವತ್ತು ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಪುತ್ರ ಸಂತಾನ ಏನಿದೆ ಅದು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಅಂದರೆ ಇನ್ನು ಕರ್ನಾಟಕಕ್ಕೂ ಅಯೋಧ್ಯೆಗೂ ಎಷ್ಟು ಒಂದು ಅವಿನಾಭಾವ ಸಂಬಂಧ ಇದೆ, ಹತ್ತಿರದಲ್ಲಿದೆ. ನಾವು ನಿಜಕ್ಕೂ ಭಾಗ್ಯವಂತರು. ನಿಜಕ್ಕೂ ಕರ್ನಾಟಕದ ಕನ್ನಡಾಂಬೆಯ ವಿಶೇಷವಾಗಿರ್ತಕ್ಕಂಥ ಮಡಿಲಲ್ಲಿರ್ತಕ್ಕಂಥ ನಾವು ನೀವೇ ಭಾಗ್ಯವಂತರು ಅಂದರೆ ಅದು ತಪ್ಪಾಗೋದಿಲ್ಲ. ಶ್ರೀ ಶೋಭಕೃತ್ನಾಮ ಸಂವತ್ಸರೇ ಉತ್ತರಾಯಣೆ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ 16/1/2024 ಮಂಗಳವಾರ ಪಂಚಮಿ ಉಪರಿ ಸೃಷ್ಟಿ. ಇವತ್ತು ಉಪರಿ ಸೃಷ್ಟಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಬಹಳ ವಿಶೇಷವಾದಂಥ ದಿನ. ಇವತ್ತು ಪೂರ್ವಭದ್ರ ನಕ್ಷತ್ರ ತುಳುವ ಸೃಷ್ಟಿ. ಇವತ್ತು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ
ಘಾಟಿ ಕ್ಷೇತ್ರದಲ್ಲಿ, ಘಾಟಿ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಇವತ್ತು ರಥೋತ್ಸವ ಇದೆ. 3 ಸೃಷ್ಟಿಗಳು, ದೊಡ್ಡ ದೊಡ್ಡ ಸೃಷ್ಟಿ 3 ಅಂತ ಹೇಳಿದ್ದೆ ನಾನು. ಆ 3 ಸೃಷ್ಟಿಗಳಲ್ಲಿ ಮೊದಲನೇ ಸೃಷ್ಟಿ ಚಿಕ್ಕಬಳ್ಳಾಪುರದ್ದಾಯಿತು, ಎರಡನೇ ಸೃಷ್ಟಿ ಘಾಟಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಇವತ್ತು ಘಾಟಿ ಕ್ಷೇತ್ರ, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಸಾನ್ನಿಧ್ಯದಲ್ಲಿ ಇವತ್ತು ಬ್ರಹ್ಮರಥೋತ್ಸವದ ಕಲರವ ನಡೀತಾ ಇದೆ. ಈಗಾಗಲೇ ಜನಸಾಗರ ಎಂಬತಕ್ಕಂಥದ್ದು ಘಾಟಿ ಕ್ಷೇತ್ರದಲ್ಲಿ ತುಂಬಿ ತುಳುಕ್ತಾ ಇದೆ. ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರತಕ್ಕಂಥ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ. ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನ ಮಹಾನಗರಕ್ಕೆ ಸಂಬಂಧಪಟ್ಟಂಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥದ್ದು. ದೊಡ್ಡಬಳ್ಳಾಪುರದಿಂದ ಸ್ವಲ್ಪ ದೂರ ಪರಿಕ್ರಮಿಸಿದರೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಬ್ರಹ್ಮರಥೋತ್ಸವ ನಡೀತಾ ಇದೆ. ಅದ್ಧೂರಿತವಾದಂಥ ಕಾರ್ಯಕ್ರಮ, ಸಾಕಷ್ಟು ಜನ ಭಕ್ತರನ್ನು ಸೆರೆಗೊಳ್ಳುವಂಥದ್ದು, ಭಕ್ತರ ಆಕರ್ಷಣೆ ಮಾಡುವಂಥದ್ದು. ಪ್ರಧಾನವಾಗಿರ್ತಕ್ಕಂಥ 3 ಕ್ಷೇತ್ರಗಳು. ಮೊದಲನೇದು ಕುಕ್ಕೆ ಸುಬ್ರಹ್ಮಣ್ಯ, ಎರಡನೇದು ಘಾಟಿ ಸುಬ್ರಹ್ಮಣ್ಯ, ಮೂರನೇದು ಚಿಕ್ಕಬಳ್ಳಾಪುರ ಮತ್ತು ನಾಗಲಮಡಿಕೆ ಹಾಗೂ ವಿದ್ರಾಶ್ವತ್ಥ. ಹೀಗೆ 3 ಕ್ಷೇತ್ರಗಳು ಸಹಿತ ಅದ್ಧೂರಿತವಾಗಿರ್ತಕ್ಕಂಥದ್ದು, ಶಾಸ್ತ್ರಬದ್ಧವಾಗಿ ಪೂಜಾ ಅನುಷ್ಠಾನ ನಡೀತಕ್ಕಂಥದ್ದು, ವಿಶೇಷವಾದಂಥ ಅನುಷ್ಠಾನಗಳನ್ನು ಇಲ್ಲಿ ನಡೆಸುವಂತಹದ್ದು. ಇಂದಿಗೂ ರೋಗಗಳಿಂದ ಅಥವಾ ಚರ್ಮಬಾಧೆಯಿಂದ ಅಥವಾ ನರನಾಡಿಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಂದ ಅಥವಾ ಸಂತಾನ ಇಲ್ಲದಿರತಕ್ಕಂಥವ್ರು ಅಥವಾ ಯಾವುದೇ ಒಂದು ಮಕ್ಕಳಿಗೆ ವಿವಾಹ ಆಗದಿರತಕ್ಕಂಥವ್ರು ಇಂತಹ ಕ್ಷೇತ್ರಗಳಲ್ಲಿ ಅಲ್ಲಿ ಮಾಡುವಂತಹ ನಾಗಪ್ರತಿಷ್ಠೆ ಇರಲಿ ಅಥವಾ ನಾಗದೇವರ ಆರಾಧನೆ ಇರಲಿ, ಇದೆಲ್ಲವನ್ನು ಸಹಿತ ದರ್ಶನ ಮಾಡುವಂಥ ಸೌಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾದರೆ ಅವರ ಜನ್ಮದಲ್ಲಿರ್ತಕ್ಕಂಥ ಜನ್ಮದಾರಭ್ಯದ ಕರ್ಮಫಲ ದೂರ ಆಗುತ್ತೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಘಾಟಿ ಕ್ಷೇತ್ರ, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಇವತ್ತಿನ ದಿವಸ ಸಾಕಷ್ಟು ಜನ ಭಕ್ತರು ಹೊರಡ್ತಾರೆ. ಅದರಲ್ಲೂ ರೈತ ಬಾಂಧವರು, ಪ್ರತಿಯೊಬ್ಬ ರೈತ ಬಾಂಧವರು ಸಹಿತ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಾರೆ. ಎಲ್ಲರಿಗೂ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ, ಘಾಟಿ ಕ್ಷೇತ್ರದ ಸುಬ್ರಹ್ಮಣ್ಯೇಶ್ವರರ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಹೇಳ್ತಾ, ಇನ್ನು ಮುಖ್ಯವಾಗಿ ಇವತ್ತಿನ ದಿವಸ ನಾವು ಆದಷ್ಟು ಬೇಗ ರಾಶಿಫಲದ ಬಗ್ಗೆ ಮಾತಾಡ್ತಾ ಇದ್ವಿ. ರಾಶಿಫಲವನ್ನು ತೆಗೆದುಕೊಳ್ಳೋಣ. ಅದಾದ ಉಳಿದ ಸಮಯದಲ್ಲಿ ಮತ್ತೊಮ್ಮೆ ಭಗವದ್ ದರ್ಶನ ಇರಲಿ. ಜೊತೆಯಲ್ಲಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಇಂದಿನಿಂದ ಪ್ರಾರಂಭ. 22ರ ಆ ವಿಶೇಷವಾದಂಥ ಪೂರ್ವ ಅಂದರೆ 22ರ ಪ್ರತಿಷ್ಠಾಪನಾ ಕಾರ್ಯಕ್ರಮದವರೆಗೂ ನಿರಂತರವಾದಂಥ ರೀತಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸ್ವಾಮಿ ಆರಾಧನೆ ನಡೀತಾನೆ ಇರುತ್ತೆ. ಸ್ವಾಮಿಯ ಆರಾಧನೆಯೊಂದಿಗೆ ನೀವು ನಮ್ಮೊಂದಿಗಿದ್ದೀರಿ. ನಾವು ನೀವೆಲ್ಲರೂ ಸೇರಿ ಶ್ರೀರಾಮಚಂದ್ರನ ಜಪಾನುಷ್ಠಾನವನ್ನು ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆ ಜಾನಕಿ ರಾಮನ, ಪಟ್ಟಾಭಿರಾಮನ, ದಶರಥನಂದನ, ವಿಶೇಷವಾದಂಥ ಶ್ರೀರಾಮಚಂದ್ರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಶುಕ್ರ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಇವತ್ತು ನೀವು ಅಂದುಕೊಂಡದ್ದನ್ನು ಸಾಧಿಸುವಂತಹ ದಿನ, ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಮನಸ್ಸಲ್ಲಿಟ್ಟುಕೊಂಡು ಇಲ್ಲದ ನೋವು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ತಮ್ಮ ಚಿಂತನೆ ಎಂಬತಕ್ಕಂಥದ್ದು ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆಯ ಮಾರ್ಗದಲ್ಲಿರಬೇಕು. ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಏನು ಬೇಕು, ಏನು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಸರಿ ತಪ್ಪುಗಳು, ಬೇಕು ಬೇಡದರ ಬಗ್ಗೆ ಸರಿಯಾದ ಚಿಂತನೆ ಇಲ್ಲದಿದ್ದರೆ ಎಲ್ಲ ವ್ಯತ್ಯಾಸ ಆದಂಗೆ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ಮಂಗಳವಾರ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿ, ಇವತ್ತು ಮತ್ತಷ್ಟು ವಿಶೇಷ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಸೃಷ್ಟಿಯ ಮುಹೂರ್ತ ಇರೋದ್ರಿಂದ ಈ ಸೃಷ್ಟಿಯೆಂದು ತಾವು ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವಂಥ ಪ್ರತಿಯೊಂದು ಕಾಯಕವೂ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹದಿಂದ ಇರಲಿ ಅಂತ ಮೇಷರಾಶಿಯವರು ಚಿಂತನೆ ಮಾಡಿದ್ರೆ ಒಳ್ಳೆ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಮನೇಲಿರ್ತಕ್ಕಂಥ ಹಿರಿಯರಾಗಲಿ, ಆತ್ಮೀಯರಾಗಲಿ, ಗುರುಗಳಾಗಲಿ ಯಾರಾದರೂ ಒಬ್ಬರ ಮಾರ್ಗದರ್ಶನ ಇವತ್ತು ಖಂಡಿತ ಬೇಕಾಗುತ್ತೆ. ಇವತ್ತು ಸ್ವಂತ ನಿಲುವು, ಸ್ವಂತ ತೀರ್ಮಾನ ಒಳ್ಳೆಯದಲ್ಲ. ಇವತ್ತು ನೀವು ಅಂದುಕೊಂಡಿದ್ದು ಎಲ್ಲ ಕೆಲಸ ಸಾಧನೆ ಆಗೋದು ಕಷ್ಟ ಇದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಅವರ ಗ್ರಹಸ್ಥಿತಿಗಳು ಇವತ್ತು ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಜೋಪಾನ, ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ವೃತ್ತಿ ಅಭಿವೃದ್ಧಿ ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೊರಡೋದು, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೂ ಎಲ್ಲೋ ಒಂದು ಕಡೆ ಆತಂಕ, ಭಯ, ಇದೆಲ್ಲವೂ ನಿಮ್ಮನ್ನು ಭಾವಿಸ್ತಾ ಇರುತ್ತೆ. ಆದಷ್ಟು ಇವತ್ತಿನ ದಿವಸ ಹನುಮನ ಪ್ರಾರ್ಥನೆ ಮಾಡಿ,
ಇಂತಹ ಸಮಯದಲ್ಲಿ ಹನುಮ ಒಬ್ಬ ಇದ್ದರೆ ಅದು ಶ್ರೀರಾಮರಕ್ಷೆ ಇದ್ದ ಹಾಗೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದ ಬದುಕನ್ನು ಕಾಣಬಹುದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹನುಮ ಮಂತ್ರ ಇವತ್ತು ಶ್ರೀರಾಮರಕ್ಷೆಯಾಗಿ ವಿಶೇಷವಾದಂಥ ಫಲ ವೃಷಭ ರಾಶಿಯವರಿಗೆ ಸಿಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದರಲ್ಲಿ ಇವತ್ತು ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅದೃಷ್ಟ ನೆಮ್ಮದಾಗಿಸ್ಕೊಳ್ತೀರಿ, ಎಲ್ಲ ಕೆಲಸಗಳನ್ನು ಮಾಡೋದರಲ್ಲಿ ಜಯವನ್ನು ಸಾಧನೆ ಮಾಡ್ತೀರಿ. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ವೃತ್ತಿಯ ಅಭಿವೃದ್ಧಿ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಮತ್ತು 4-6 ಜನಗಳಲ್ಲಿ ಒಳ್ಳೆ ಮನ್ನಣೆ, ಒಂದು ವಿಶೇಷವಾದಂಥ ಸ್ಥಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಅಶ್ವತ್ಥ ಪ್ರಾರ್ಥನೆ ಮಾಡಿ, ಅಶ್ವತ್ಥನಾರಾಯಣ ಆರಾಧನೆ ಮಾಡೋದ್ರಿಂದ, ಅಶ್ವತ್ಥ ವೃಕ್ಷಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಪ್ರಯಾಣ ಕಾಲದಲ್ಲಿ ಮಾತ್ರ ಸ್ವಲ್ಪ ಜೋಪಾನ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆನೂ ಅಷ್ಟೇ ಕಾಳಜಿ ಇಟ್ಕೊಳ್ಳಿ. ಇವತ್ತು ತಾವೇನು ಅಂದುಕೊಂಡಿದ್ದೀರೋ, ಏನು ಮಾಡ್ತಾ ಇದ್ದೀರೋ, ಏನು ಮಾಡಬೇಕು ಅಂತ ಮುಂದಾಗಿದ್ದೀರೋ ಅದರ ಬಗ್ಗೆ ಒಂದು ಒಳ್ಳೆ ಚಿಂತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಆಲೋಚನೆಯು ಅರ್ಥಗರ್ಭಿತವಾಗಿರಬೇಕು, ವಿಶೇಷವಾದಂಥ ಫಲಗಳನ್ನು ತರಬೇಕು. ಆ ಫಲಾಫಲಗಳನ್ನು ತಂದು ವಿಶೇಷವಾದಂಥ ರೀತಿ ಆರಾಧನೆ ಮಾಡುವಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾ ಪರಮೇಶ್ವರಿ ನಮಸ್ಕಾರ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು ಮತ್ತಷ್ಟು ವಿಶೇಷವಾಗಿರುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅರ್ಥಗರ್ಭಿತವಾದಂತಹ ಚಿಂತನೆಯೂ ಇದೆ. ಹಾಗಾಗಿ ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಕರ್ಕಾಟಕ ರಾಶಿಯವರು ಸ್ವಲ್ಪ ಜೋಪಾನವಾಗಿದ್ದರೆ ಉಳಿದ ಸಮಯ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ನೀವು ಮಾಡುವ ಕೆಲಸ ಯೋಚನೆ ಮಾಡಬೇಕು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಶತ್ರುಗಳ ಬಾಧೆ ಇವತ್ತು ಸಾಕಷ್ಟು ಇರುತ್ತೆ. ಶತ್ರುಗಳು ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರೇ ಶತ್ರುಗಳಾಗ್ಬೋದು. ಕುಟುಂಬದಲ್ಲಿರ್ತಕ್ಕಂಥವರೇ ಧ್ವನಿಯಲ್ಲಿ ಮಾತಾಡ್ಬೋದು. ಎಲ್ಲೋ ಒಂದು ಕಡೆ ಮನಸ್ಸು ತುಂಬ ನೋವು ಪಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದಷ್ಟು ಜಾಗೃತರಾಗಿರಬೇಕು. ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಒಂದು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು. ಇವತ್ತು ಸಿಂಹರಾಶಿಯವರು ದುಡುಕಿ ಯಾವ ತೀರ್ಮಾನವೂ ಮಾಡಬೇಡಿ. ಸಾಧ್ಯವಾದರೆ ಆಹಾರ ಪದ್ಧತಿಗಳಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದಿರಿ. ಯಾಕೆಂದರೆ ಇವತ್ತು ಆರೋಗ್ಯ ಸಹಿತ ಕೆಡೋದ್ರಿಂದ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದ್ರಿಂದ ನಿಮ್ಮ ಆಹಾರ ಪದ್ಧತಿಗಳನ್ನು ಸರಿಯಾದ ಕ್ರಮವನ್ನು ಅನುಸರಿಸ್ತಕ್ಕಂಥದ್ದು ಬಹಳ ಉತ್ತಮ. ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ದೇವರ ದರ್ಶನ, ದೇವರ ಮಹಾಪ್ರಸಾದ ಇದೆಲ್ಲವೂ ಸಿಗುವಂಥ ಯೋಗ ಫಲ ಸಿಂಹರಾಶಿಯವರಿಗಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಮಾತಾಪಿತೃಗಳಿಗೆ, ತಂದೆ ತಾಯಿಗೆ ನಮಸ್ಕಾರ ಮಾಡಿ, ಗುರು ಹಿರಿಯರಲ್ಲಿ ನಮ್ರತೆಯಿಂದ ಇದ್ದು ಒಳ್ಳೆಯ ಒಂದು ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಮತ್ತಷ್ಟು ದಾರಿಯಲ್ಲಿ ಅನುಕೂಲ ಆಗುತ್ತೆ. ಹೆಚ್ಚಿನ ಒಂದು ವಿಶೇಷತೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ಯಾಕೆಂದರೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲ ಕೆಲಸಗಳು ಲಾಭದಿಂದ ಇರತಕ್ಕಂಥದ್ದಲ್ಲ. ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಸ್ವಲ್ಪ ಜೋಶ್ ಇರುತ್ತೆ. ಅದಾದ ನಂತರ ನೀವೇ ತುಂಬ ಸ್ಲೋ ಆಗಿಬಿಡ್ತೀರಿ. ಇವತ್ತಿನ ದಿವಸ ಆ ಸ್ಲೋ ಆಗಬಾರ್ದು, ನಾವು ಅಂದುಕೊಂಡ ಕೆಲಸ ಮಾಡಲೇಬೇಕು, ಅಥವಾ ಏನು ಅಂದುಕೊಂಡಿದ್ದೀವೋ ಅದು ಸಾಧನೆ ಆಗಲೇಬೇಕು, ನಮ್ಮ ಮಾತಿನಂತೆ ಅದು ನಡಿಲೇಬೇಕು ಅನ್ನೋದಾದರೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಒಂದು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅಲ್ಲಿ 3 ಪ್ರದಕ್ಷಿಣೆ ಮಾಡಿ 2 ಹೂಗಳನ್ನು ತಂದು ಒಂದು ದೃಷ್ಟಿ ತೆಗೆದು ಆಚೆ ಹಾಕಿ ಇನ್ನೊಂದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಮುಂದೆ ನಡೆದಿದ್ದೆ ಆದರೆ ಆಗಷ್ಟೇ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಎಚ್ಚರಿಕೆಯ ನಡೆ ಇರಲಿ. ಯಾರೊಬ್ಬರ ಮಾತಿಗೆ ಕಟ್ಟಿಬಿದ್ದು ಇನ್ನೇನೋ ಮಾಡ್ತೇನೆ, ಇನ್ನೇನೋ ತೀರ್ಮಾನ ತಗೊಳ್ತೇನೆ, ಅಥವಾ ನನ್ನ ಮಾತಿನಂತೆ ಅಥವಾ ಇನ್ನೊಬ್ಬರನ್ನ ಉಳಿಸೋಕೆ ಹೋಗಿ ನೀವು ಸಿಕ್ಕಾಕೊಳ್ಳೋಂಥದ್ದು ಇಂಥದ್ದೆಲ್ಲ ಎಡವಟ್ಟಾಗುತ್ತೆ. ತುಂಬ ಜೋಪಾನ. ಕನ್ಯಾ ರಾಶಿಯವರು ಹಾಕೋ ಪ್ರತಿ ಹೆಜ್ಜೆನೂ ಎಚ್ಚರಿಕೆಯಿಂದ ಹಾಕಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ ಸರ್. ಎಲ್ಲಿಂದ ಕರೆ? ನಾವು ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ದೀವಿ. ಸಂತೋಷ್. ಬೆಂಗಳೂರಿಂದ ಸಂತೋಷ್ ಅಂತ ಹೇಳಿ ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ. ಸಂತೋಷ್ ಜಿ, ಮಾತಾಡಿ. ಹಲೋ 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 ಗುರುಗಳೇ. ಹಲೋ ಗುರುಗಳೇ. ಹಾಂ ಹೇಳಿಪ್ಪ. ಗುರುಗಳೇ, ನಾವು ನಮ್ಮ ತಮ್ಮ ಅವ್ರಿಗೆ ಹುಡುಗಿ ನೋಡಿದೀವಿ. ನಾವೆಲ್ಲ ನೋಡ್ಕೊಂಡು ಇಷ್ಟಪಟ್ಟಿದೀವಿ. ಅದು ಮದುವೆಗೆ ಜಾತಕ ಹೊಂದಾಣಿಕೆ ಆಗುತ್ತಾ ಅಂತ ತಿಳ್ಸ್ಕೊಡ್ಬೇಕಾಗಿ. ಮದುವೆ ಜಾತಕ ಹೊಂದಾಣಿಕೆ ಎಂಬತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಯಾಕೆಂದರೆ ಎರಡೂ ಜಾತಕಗಳನ್ನು ನೋಡಿ ಇಬ್ಬರಲ್ಲೂ ಇರ್ತಕ್ಕಂಥ ತಾರಾಬಲ ನೋಡಿಕೊಂಡು ಜೊತೆಗೆ ಜಾತಕಗಳಲ್ಲಿ ಗ್ರಹ ಮೈತ್ರಿಕೂಟ ಹೇಗಿದೆ ತಿಳ್ಕೊಳ್ಬೇಕು, ಗುಣಗಳೆಷ್ಟು ಬರುತ್ತೆ ತಿಳ್ಕೊಳ್ಬೇಕು. ಅದು ತಿಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಅಥವಾ ಇಬ್ಬರ ಜನ್ಮ ನಕ್ಷತ್ರ ಇದೆಯಾ? ಜನ್ಮ ನಕ್ಷತ್ರ ಇದೆ ಹೇಳಿ. ಹುಡುಗಿದು ದಿವ್ಯಶ್ರೀ ಅಂತ ಪೂರ್ವಭಾದ್ರ ನಕ್ಷತ್ರ. ಹುಡುಗ ಬಂದು ಶಂಕರ್ ನಾಯಕ್ ಅಂತ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ ಮಕರ ರಾಶಿ, ಪೂರ್ವಭಾದ್ರ ನಕ್ಷತ್ರ ಕುಂಭ ರಾಶಿ ಅಲ್ವಾ? ಮಕರ ಕುಂಭ ಎರಡೂ ರಾಶಿಗೂ ರಾಶ್ಯಾಧಿಪತಿ ಒಬ್ಬನೇ. ಆದರೆ ಒಂದು ಇಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದೆ. ಈ ಒಂದು ಎರಡೂ ರಾಶಿಗಳು ಆಗುವುದಿಲ್ಲ, ಎರಡೂ ನಕ್ಷತ್ರ ಆಗುವುದಿಲ್ಲ ಅಂತಿಲ್ಲ, ಆಗುತ್ತೆ. ಆದರೆ ಮನಸ್ಸಲ್ಲಿ ಅವರಿಬ್ಬರ ಮನಸ್ಥಿತಿ ಇಬ್ಬರದು ಒಂದೇ ಆಲೋಚನೆ ಆಗಿರುತ್ತೆ. ಆಲೋಚನೆಯನ್ನು ಹೇಗೆ ತೊಗೊಂಡು ಹೋಗ್ಬೇಕು ಅನ್ನೋದನ್ನು ಸರಿಯಾಗಿ ಆಲೋಚನೆ ಮಾಡಿ ಅದನ್ನು ಸರಿಯಾಗಿ ತೀರ್ಮಾನ ತಗೊಳ್ದಿದ್ದಂಥ ಪರಿಸ್ಥಿತಿ ಆಗ್ತಿರುತ್ತೆ. ನಕ್ಷತ್ರಗಳ ಪ್ರಕಾರ ಒಂದಾದರೆ ಇಲ್ಲಿ ಗ್ರಹ ಮೈತ್ರಿ ಮತ್ತು ಜಾತಕದಲ್ಲಿ ಯಾವ ಲಗ್ನದಲ್ಲಿ ಹುಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಅಂದರೆ ನಿಮ್ಮ ತಮ್ಮ ಯಾವ ಲಗ್ನದಲ್ಲಿ ಹುಟ್ಟಿದ್ದಾನೆ, ಹೆಣ್ಣುಮಗಳು ಯಾವ ಲಗ್ನದಲ್ಲಿ ಹುಟ್ಟಿದ್ದಾಳೆ, ಅದು ಸಹಿತ ಜಾತಕದಲ್ಲಿ ನಾವು ವಿಮರ್ಶೆ ನೋಡಬೇಕಾಗಿ ಬರುತ್ತೆ. ಅಥವಾ ಇಬ್ಬರ ಕಣ್ಣರೇಖೆ ಸಮಂಜಸವಾಗಿದ್ದಿದ್ರೆ ನಾನು ನೋಡಿ ತಿಳಿಸೋದ್ರಲ್ಲಿ ಅರ್ಥ ಆಗುತ್ತೆ. ಯಾಕೆಂದರೆ ಇದು ಮದುವೆ, ಇದರಲ್ಲಿ ಆತರ ಪಡಬಾರ್ದು. ಆತರ ಪಟ್ಟು ಅವರಿಬ್ಬರ ಜೀವನ ನಾವು ಕಲ್ಲು ಹಾಕುವಂಥದ್ದು ಬೇಡ. ಅದಕ್ಕಾಗಿ ಇಬ್ಬರು ಅಲ್ಲಿ ನಿಮ್ಮ ತಮ್ಮ ಅಥವಾ ಹೆಣ್ಣುಮಗಳು ಯಾರಾದರೂ ಒಬ್ಬರು ನಿಮ್ಮ ಜೊತೆಲಿದ್ದಾರಾ? ತಮ್ಮ ಇದ್ದಾರೆ. ತಮ್ಮನ್ನು ಕೊಡಿ. ಸ್ವಲ್ಪ ಬೇಗ, ಸಮಯದ ಅಭಾವ ಸಾಕಷ್ಟು ಇದೆ. ಹಲೋ. ಗುರುಗಳೇ. ನಮಸ್ತೆಪ್ಪ. ನಿನ್ನ ವಿವಾಹಕ್ಕಾಗಿ ನಿಮ್ಮ ಅಣ್ಣ ಇಷ್ಟಕ್ಕೆ ಮುಂಚೆ ಕರೆ ಮಾಡಿದ್ರು, ಮಾತಾಡಿದ್ದಾರೆ. ನಿಮ್ಮ ಪೂರ್ತಿ ಹೆಸರು ಹೇಳಿ. ಶಂಕರ್ ನಾಯಕ್. ಶಂಕರ್ ನಾಯಕ್, ಓಕೆ. ನಿಮ್ಮ ಮನೆ ದೇವರ ಹೆಸರು ಹೇಳಿ. ಮನೆ ದೇವರು ನಮ್ಮ ತಂದೆಯವ್ರನ್ನ ಕೇಳಬೇಕಾಗತ್ತೆ, ನನಗೂ ಗೊತ್ತಿಲ್ಲ ಅಂತ. ಬೇಕಲ್ವಾ? ನಾವು ಹಾಕೋ ಹೆಜ್ಜೆನಲ್ಲಿ ಮೊದಲು ನಮ್ಮ ಮನೆ ದೇವರನ್ನ ನಾವು ಪ್ರಾರ್ಥನೆ ಮಾಡ್ಕೊಂಡೇ ಮುಂದಡಿಬೇಕಲ್ವಾ? ಅದನ್ನು ತಾವು ದಯವಿಟ್ಟು ತಲೆಗೆ ತಗೊಳ್ಬೇಕು. ನೀವು ತಗೊಂಡ್ರೆ ನಾಳೆ ನಿಮ್ಮ ಮಕ್ಕಳಿಗೆ ಹೇಳ್ತೀರಿ. ನೀವೇ ಇವತ್ತು ದಿವಸ ಮರೆತು ಬಿಟ್ಟರೆ ನಾಳೆ ಮಕ್ಕಳಿಗೆ ಆ ಪರಿಸ್ಥಿತಿ ಹೇಗೆ ತಿಳಿಸುವಂಥದ್ದು? ತಿರುಪತಿ ವೆಂಕಟರಮಣ ಸ್ವಾಮಿ. ಆ ವೆಂಕಟರಮಣನ ಪ್ರತಿ ಉಸಿರಿನ ಪ್ರತಿ ಕಣದಲ್ಲೂ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ನಮ್ಮ ಏಳಿಗೆಗೆ, ನಮ್ಮ ಯಶಸ್ಸಿಗೆ ಅವರೇ ದಾರಿದೀಪ. ಮನೆ ದೇವರು ಬಹಳ ಮುಖ್ಯ. ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದೆ, ಜೊತೆಗೆ ವಿವಾಹದ ಒಂದು ಪ್ರಶ್ನೆ ನಿಮ್ಮ ಅಣ್ಣ ಇಟ್ಟಿದ್ರು. ಆ ಪ್ರಶ್ನೆಗೆ ಉತ್ತರ ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿರೋದ್ರಿಂದ ಈ ಒಂದು ವಿವಾಹಕ್ಕೆ ನೀವು ಸಮ್ಮತಿ ಒಪ್ಕೊಳ್ಬಹುದು, ತೊಂದರೆ ಇಲ್ಲ. ನಿಮ್ಮ ಮತ್ತು ಆ ಹೆಣ್ಣುಮಗಳ ಜಾತಕ ಕೂಡಿ ಬರುತ್ತೆ. ಯಾಕೆಂದರೆ ನಿಮ್ಮ ಸ್ವರತರಂಗ ಪ್ರಕಾರ ಈಗಿನ ಮುಹೂರ್ತಚಾರ ಆಲೋಚನೆ ಮಾಡಿದ್ರೆ ಇದು ಬಹಳ ವಿಶೇಷವಾಗಿದೆ. ಇದಕ್ಕೆ ಆಧಾರ ಹೇಗೆ ಅಂದರೆ, ಇನ್ನೂ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಇದಕ್ಕೆ ಆಧಾರ ನಿಮ್ಮ ರೈಟ್ ಸೈಡ್ ಎದೆಯ ಬಲಭಾಗದಲ್ಲಿ ಒಂದು ಹುಟ್ಟು ಮಚ್ಚೆ ಆಧಾರ ಇದೆ, ನೋಡ್ಕೊಳ್ಳಿ. ಕರೆಕ್ಟಾ? ಅದರಿಂದ ನೀವು ಮುಂದುವರಿಸ್ಬೋದು. ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಗುರುಜಿ ಅವರು ತಿಳಿಸಿದ ಹಾಗೆ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ನಮಸ್ತೆ ಸ್ವಾಮಿ, ಚೆನ್ನಾಗಿದ್ದೀವಿ. ನಾವು ನಿಮ್ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೀವಿ ಸ್ವಾಮಿ. ಸಂತೋಷ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಸ್ವಾಮಿ ಊರು ಹೆಸರು ಬೇಡ ಸ್ವಾಮಿ. ಊರು ಹೆಸರು ಬೇಡ. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಸ್ವಾಮಿ. ನಮಸ್ತೆ ಸ್ವಾಮಿ. ನಮಸ್ತೆ ತಾಯಿ, ಹೇಳಮ್ಮ. ಸ್ವಾಮಿ, ನಾನು ಎಲ್ಲಿ ಒಳ್ಳೇದು ಅಂತ ಹೋಯ್ತೀನಿ ಅಲ್ಲೆಲ್ಲ ಬರೀ ಕೆಟ್ಟದ್ದೇ ಆಯ್ತಿದೆ ಸ್ವಾಮಿ. ಯಾಕೋ ನನ್ನ ಟೈಮೇ ಚೆನ್ನಾಗಿಲ್ಲ. ತುಂಬಾ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ ಸ್ವಾಮಿ. ಮನಸ್ಸು ಸಮಾಧಾನ ಇಲ್ಲ. ಚಿಂತೆ ಮಾಡಬೇಡಮ್ಮ, ಆದಷ್ಟು ಬೇಗ ಅನುಕೂಲ ಆಗತ್ತೆ. ನಿನ್ನ ಸ್ವರತರಂಗದಲ್ಲಿ ಇನ್ನು ಮುಂಬರ್ತಕ್ಕಂಥ ದಿನಗಳು, ಇನ್ನು 2 ತಿಂಗಳು 12 ದಿವಸ, ಕರೆಕ್ಟಾಗಿ ಇವತ್ತಿಗೆ 2 ತಿಂಗಳು 12 ದಿವಸ ಕಳೆದ್ರೆ ಇಲ್ಲಿವರೆಗೂ ನೀನು ಏನು ನೋಡ್ತಿದ್ಯಾ, ಏನು ಕಷ್ಟದಲ್ಲಿದೆಯಾ, ಯಾವ ಸಮಸ್ಯೆ ಹೊತ್ತಿದ್ಯಾ, ಆ ಸಮಸ್ಯೆಗೊಂದು ಪರಿಹಾರ ಸಿಗುತ್ತೆ.
ನೀನು ಧೈರ್ಯವಾಗಿರು. ಸ್ವಾಮಿ ತುಂಬಾ ಕಷ್ಟಪಡ್ತೀನಿ ಸ್ವಾಮಿ. ನಾನು ಎಲ್ಲಿ ಒಳ್ಳೇದಾಯ್ತದೆ ಒಳ್ಳೇದು ಅಂತ ಹೋಯ್ತೀನಿ, ಅಲ್ಲೆಲ್ಲ ಬರೀ ಕೆಟ್ಟದ್ದೇ ಸ್ವಾಮಿ. ಇಲ್ಲಮ್ಮ, ಇನ್ನು 2 ತಿಂಗಳು 12 ದಿವಸದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ನಿನ್ನ ಸ್ವರತರಂಗದಲ್ಲಿ ಬಹಳ ಸ್ಪಷ್ಟವಾಗಿದೆ. ಒಂದು ವಿಚಾರ ತಿಳ್ಕೊಳ್ಳಿ, ಎಲ್ಲರಿಗೂ ಹೇಳೋ ಒಂದು ಕಿವಿ ಮಾತಿಷ್ಟೇ, ಮನುಷ್ಯನ ಗ್ರಹಗತಿಗಳು ಬದಲಾಗಿ ಒಂದೇ ಒಂದು ದಿವಸ ಒಳ್ಳೇದಾಗುತ್ತೆ, ತುಂಬ ಹತ್ತಿರದಲ್ಲಿ ಆ ಒಳ್ಳೆ ದಿನಗಳು ಬರ್ತಾ ಇದೆ ಅಂದಾಗ ಯಾರಾದರೂ ಒಬ್ಬರು ಜ್ಯೋತಿಷ್ಯರು, ಗುರುಗಳು ಅಥವಾ ಯಾರೋ ಒಬ್ಬರ ಮುಖಾಂತರ ನಿನಗೆ ಧೈರ್ಯ ಕೊಡುವಂಥ ಕಾಯಕ ಆಗುತ್ತೆ. ಆದರೆ ನೀನು ಕಷ್ಟದಲ್ಲಿದ್ದಾಗ, ಸಂಪೂರ್ಣ ಕಷ್ಟ ನರಕದಲ್ಲಿದ್ದಾಗ, ಅದು ನಿನ್ನ ಗ್ರಹಸ್ಥಿತಿಗಳು ಅಥವಾ ಯಾವುದೋ ದೋಷಗಳಿಂದ ಅಲ್ಲಿ ನರಳ್ತಾ ಇರ್ತೀರಿ. ಆ ಸಮಸ್ಯೆ ಅಲ್ಲಿ ಕ್ಲಿಯರ್ ಆಗೋ ತನಕ ಅದು ಇನ್ನೊಬ್ಬರು ಬೆಳಕು ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಆದರೆ ಈಗ ನಾನು ತಿಳಿಸುವಂಥದ್ದು ನಿನ್ನ ಸ್ವರದಲ್ಲಿ ಭಾಳ ಸ್ಪಷ್ಟವಾಗಿದೆ. ಇನ್ನೊಂದು 2 ತಿಂಗಳು 12 ದಿವಸ ಖಂಡಿತ ಬದಲಾವಣೆ ಕಾಣ್ತೀಯಾ. ನೀನು ತುಂಬ ಚೆನ್ನಾಗಿರ್ತೀಯಮ್ಮ. ಒಳ್ಳೇದಾಗ್ಲಿ ತಾಯಿ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಒಳ್ಳೇದಾಗ್ಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಹಾಗೂ ಶುಕ್ರ ಅನುಗ್ರಹ ಭಾಳ ವಿಶೇಷವಾಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆ ಮನಸ್ಸಿನಿಂದ ತಾವು ಏನು ಚಿಂತನೆ ಮಾಡಿದ್ರು ಅದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಒಂದು ಅದೃಷ್ಟ ಎಂಬಂತೆ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಕೆಲಸ, ಮನಸ್ಸಲ್ಲಿ ಬಂದಂಥದ್ದನ್ನು ಕಾರ್ಯಗತ ಮಾಡ್ತಕ್ಕಂಥದ್ದು, ಹಾಗೆ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರಿಂದ ಹೆಚ್ಚು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಒಂದು ಹೊಸತನವನ್ನು ರೂಢಿಪಡಿಸ್ಕೊಳ್ತಕ್ಕಂಥದ್ದು, ಮತ್ತು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣುವಂಥದ್ದು. ಆರ್ಥಿಕ ಪರಿಸ್ಥಿತಿಯೂ ಅಭಿವೃದ್ಧಿ ಆಗುತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭ ಇರುತ್ತೆ. ಮನಸ್ಸಲ್ಲಿ ಮನೆಯಲ್ಲಿ ಒಂದು ಆನಂದವನ್ನು ತಾವು ತಂದುಕೊಂಡಂಗೆ ಆಗುತ್ತೆ. ಹೀಗೆ ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟರೆ ಮಾತ್ರ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಭಗವಂತ ಕೊಟ್ಟರೆ ಕೊನೆ ತನಕ, ಮನುಷ್ಯ ಕೊಡ್ತಕ್ಕಂಥದ್ದು ಮನೆ ತನಕ. ಹಾಗೆ ಇವತ್ತು ನಿಮ್ಮ ಅದೃಷ್ಟ ಭಗವಂತನ ಕೃಪೆಯಿಂದಲೇ ನಡೀತಿದೆ ಅಂದರೆ ಅದು ತಪ್ಪಾಗೋದಿಲ್ಲ. ಇವತ್ತು ತುಲಾರಾಶಿಯವರಿಗೆ, ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಶ್ರೀರಾಮಚಂದ್ರನ ವಿಶೇಷವಾದಂಥ ಆರಾಧನೆ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು, ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಳ್ಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅರ್ಥಗರ್ಭಿತವಾದ ಆಲೋಚನೆ ಮಾಡಬೇಕು. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ತಮ್ಮಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಅದರ ಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗಿರಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಲ್ಲ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಅನುಗ್ರಹ. ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆ ದೇವರ ಅನುಗ್ರಹದಿಂದ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದು ಬದಲಾವಣೆಯನ್ನು ತಂದುಕೊಳ್ತೀರಿ. ಸಾಧ್ಯವಾದರೆ ಇವತ್ತು ವಿಷ್ಣು ಆಲಯದಲ್ಲಿ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಮನಸ್ಸಲ್ಲಿರ್ತಕ್ಕಂಥ ಆಸೆಯೇ ಬೇರೆ, ನಡೀತಕ್ಕಂಥ ರೀತಿಯೇ ಬೇರೆ. ಆದರೂ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ಯಾರೊಂದಿಗೂ ಹಂಚಿಕೊಳ್ಳುವಂಥ ಪರಿಸ್ಥಿತಿ ನಿಮ್ಮದಾಗೋದಿಲ್ಲ. ಆದರೆ ಒಳಗಡೆ ಇರ್ತಕ್ಕಂಥ ನೋವಿಗೆ ಒಂದು ಪರಿಹಾರ ಬೇಕೇ ಬೇಕಾಗುತ್ತೆ. ಇವತ್ತಿನ ದಿವಸ ನೀವು ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡ್ರೂ ಅದರಲ್ಲಿ ಲಾಭ ಎಂಬತಕ್ಕಂಥದ್ದು ಕಡಿಮೆ ಇದ್ದು ನಷ್ಟವೇ ಜಾಸ್ತಿ ಆಗ್ತಾ ಇರೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವರು ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬಿಳಿಯ ಕದ್ಗಿಡಕ್ಕೆ ಹೋಗಿ ನಮಸ್ಕಾರ ಮಾಡಿ, ಅಥವಾ ಸಾಧ್ಯವಾದರೆ ಬಿಲ್ವಪತ್ರೆಯನ್ನು ತಂದು ಹನುಮನ ಸಾನ್ನಿಧ್ಯಕ್ಕೆ ಕೊಡಿ. ಬಿಲ್ವಪತ್ರೆಯನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಹನುಮನ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಆಗಷ್ಟೇ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಆದರೂ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಂತಕ್ಕಂಥದ್ದು ಎದುರಾಗುತ್ತೆ. ಹಣಕಾಸಿನ ಬಗ್ಗೆ ಭಾಳ ಜೋಪಾನ ಇರಬೇಕು. ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರು ಅವರಿಂದಲೇ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗೆ ಎಳಗಾಗುವಂಥದ್ದು, ಎಲ್ಲೋ ಒಂದು ಕಡೆ ಮನಸ್ಸಲ್ಲಿರ್ತಕ್ಕಂಥ ಭಾರವಾದ ವಿಚಾರಗಳನ್ನು ಯಾರೊಂದಿಗೂ ಹಂಚ್ಕೊಳ್ಳೋಕ್ಕಾಗದಿರೋ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಧನುರಾಶಿಯವರಿಗೆ ಎದುರಾಗುವಂಥದ್ದು. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ವ್ಯಾಜ್ಯಗಳಾಗುವಂಥದ್ದು, ಗಲಾಟೆ ಆಗುವಂಥದ್ದು, ಅಥವಾ ಕಾಗದ ಪತ್ರಗಳು ಸರಿಯಾಗಿ ಇಟ್ಕೊಳ್ಳೋಕ್ಕಾಗದಿರೋ ಇರ್ತಕ್ಕಂಥದ್ದು, ಇಂತೆಲ್ಲ ವ್ಯತ್ಯಾಸ ಆಗ್ಬೋದು. ಆದಷ್ಟು ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಈ ಶುಭ ದಿನ ರಾಹುಕಾಲದಲ್ಲಿ ಮಾತ್ರ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೀ ನಮಃ, ಓಂ ದುಂ ದುರ್ಗಾಯೀ ನಮಃ, ಓಂ ದುಂ ದುರ್ಗಾಯೀ ನಮಃ ಹೀಗೆ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಗುರುಜಿಯವರೇ, ಇವತ್ತು ತಾವು ತಿಳಿಸಿದ್ರಿ
ಇವತ್ತು ಎರಡನೆಯ ಮಹಾಸೃಷ್ಟಿ ಅಂತ ಹೇಳಿ. ಹಾಗಾಗಿ ಪ್ರಾರಂಭದ ಹಂತದಲ್ಲಿ ತಿಳಿಸಿದ ಹಾಗೆ ಘಾಟಿ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ರಥೋತ್ಸವ ನಡೀತಾ ಇದೆ ಅಂತ ಹೇಳಿ. ಘಾಟಿ ಕ್ಷೇತ್ರ ಯಾವೆಲ್ಲ ರೀತಿ ಅಲಂಕಾರಗೊಂಡಿದೆ ಈ ಒಂದು ರಥೋತ್ಸವದ ಕಾಲದ ಸಮಯದಲ್ಲಿ, ಹೇಗೆ ಅಲ್ಲಿನ ಆಚರಣೆ ನಡೀತಾ ಇದೆ ಎಂಬತಕ್ಕಂಥದ್ರ ಬಗ್ಗೆ ಒಂದಿಷ್ಟು ದೃಶ್ಯಗಳಿದ್ದಾವೆ, ಅದನ್ನು ದರ್ಶನ ಮಾಡ್ಕೊಂಡು ಬರ್ಬೋದು. ಖಂಡಿತ. ಯಾಕೆಂದರೆ ಘಾಟಿ ಎಂಬತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ, ವಿಶೇಷವಾಗಿರ್ತಕ್ಕಂಥ ಒಂದು ಭಾಗದಲ್ಲಿ ಸುಬ್ರಹ್ಮಣ್ಯೇಶ್ವರ, ಒಂದು ಭಾಗದಲ್ಲಿ ಲಕ್ಷ್ಮೀ ನರಸಿಂಹ. ಅಂತಹ ಸಾನ್ನಿಧ್ಯದಲ್ಲಿ ಹಳ್ಳಿಯ ಸೊಗಡು ಜೊತೆಗೆ ಸಾಕಷ್ಟು ಜನ ರೈತ ಬಾಂಧವರು ಬಂದು ದರ್ಶನ ಮಾಡುವ ಜಾಗ, ಬೆಂಗಳೂರಿಗೆ ಸಮೀಪ ಇರತಕ್ಕಂಥ ಘಾಟಿ ಕ್ಷೇತ್ರ ಇಂದಿನ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ನಾಗೇಂದ್ರ ಶರ್ಮಾರವರ ನೇತೃತ್ವದಲ್ಲಿ ವಿಶೇಷವಾಗಿ ಅನುಷ್ಠಾನ ನಡೀತಾ ಇದೆ. ಬನ್ನಿ ಘಾಟಿಗೆ ಹೊರಡೋಣ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಕ್ಷೇತ್ರದ ಆಚೆ ಅಂದರೆ ಆ ಒಂದು ಪ್ರಾಂಗಣ ಯಾವೆಲ್ಲ ರೀತಿ ಅಲಂಕಾರ ಆಗಿದೆ ಅನ್ನೋದನ್ನು ಮಾತ್ರ ತಿಳ್ಕೊಂಡ್ವಿ. ಗುರುಗಳೇ, ಗರ್ಭಗುಡಿಯ ದರ್ಶನ ಮಾಡಿಸ್ತೀರಾ? ಖಂಡಿತ. ಯಾಕೆಂದರೆ ನಾನು ಅದೇ ಚಿಂತನೆಯಲ್ಲಿ. ಆದರೆ ಇವತ್ತಿನ ಗರ್ಭಗುಡಿ ದರ್ಶನ ಅಲ್ದಿದ್ರು ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡೋಣ. ಬನ್ನಿ. ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಕೂತು ಬರ್ತಕ್ಕಂಥ ಭಕ್ತರನ್ನ ಸಲಹಿ ಆಶೀರ್ವಾದ ಮಾಡ್ತಿರ್ತಕ್ಕಂತಹ ಕಲಿಯುಗದ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ನಾಗೇಂದ್ರನ ಆ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರ, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಮೂಲ ಸಾನ್ನಿಧ್ಯ. ತಾವೀಗ ನೋಡ್ತಿರ್ತಕ್ಕಂಥದ್ದು ಮೂಲ ಸಾನ್ನಿಧ್ಯ ಗರ್ಭಗುಡಿ. ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಕೂತಿರ್ತಕ್ಕಂಥ ನಾಗೇಂದ್ರನ ದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ. ಆ ವಿಶೇಷವಾಗಿರ್ತಕ್ಕಂಥ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ದರ್ಶನ ಮಾಡುವಂಥ ಸೌಭಾಗ್ಯ ಇವತ್ತು ನಮ್ಮ ನಿಮ್ಮೆಲ್ಲರದು ಆಗಿದೆ. ಘಾಟಿ ಕ್ಷೇತ್ರದಲ್ಲಿ ಇವತ್ತು ಬರ್ತಕ್ಕಂತಹ ಸಾಕಷ್ಟು ಜನ ಭಕ್ತರಿಗೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದವನ್ನು ಪಡೆಯುವಂಥ ಯೋಗ ಫಲ ಎಲ್ಲರಿಗೂ ಸಿಗುವಂತಹದ್ದು. ಸ್ವಾಮಿಯ ಆ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ ಇವತ್ತು ನಾಡಿನ ದೇಶದ ಸಮಸ್ತರಿಗೂ ಸಹಿತ ಒಂದು ವಿಶೇಷವಾದಂಥ ರೀತಿ ನಡೀಲಿ. ಅಲ್ಲಿನ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ನಾಗೇಂದ್ರ ಶರ್ಮಾರವರು ಇವತ್ತಿನ ದಿವಸ ಅಯೋಧ್ಯ ನಗರದಲ್ಲಿ ನಡೀತಿರ್ತಕ್ಕಂಥ ರಾಮದೇವರ ಉತ್ಸವಕ್ಕೂ ಅಲ್ಲಿ ನಡೀತಕ್ಕಂಥ ಪ್ರತಿಷ್ಠಾಪನೆಗೂ ಸಹಿತ ಒಂದು ಪ್ರಧಾನವಾದಂಥ ಒಂದು ಮಹಾಸಂಕಲ್ಪವನ್ನೇ ನಾವು ಮಾಡ್ತೀವಿ ಎಂಬತಕ್ಕಂಥ ನುಡಿಮುತ್ತನ್ನು ಹೇಳಿರೋದು ಅದು ಇನ್ನಷ್ಟು ಸೌಭಾಗ್ಯವೇ ಸರಿ. ಯಾಕೆಂದರೆ ಇವತ್ತು ಬರೀ ಒಂದು ದೇವಸ್ಥಾನ, ಎರಡು ದೇವಸ್ಥಾನ ಅಂತಲ್ಲ, ಎಲ್ಲ ದೇವಾಲಯಗಳಲ್ಲೂ ರಾಮರ ಬಗ್ಗೆ ವಿಶೇಷವಾದಂಥ ಆರಾಧನೆ. ಹಾಗೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಸಹಿತ ಅಲ್ಲಿ ಜಾತ್ರಾ ಮಹೋತ್ಸವ ಇರೋದ್ರಿಂದ ಪ್ರಧಾನವಾದಂಥ 3 ಸೃಷ್ಟಿಗಳು ಪ್ರಧಾನವಾಗಿರ್ತಕ್ಕಂಥದ್ದು. ಮೊದಲನೇದು ಕುಕ್ಕೆ ಸುಬ್ರಹ್ಮಣ್ಯ, ಎರಡನೇದು ಘಾಟಿ ಸುಬ್ರಹ್ಮಣ್ಯ, ಮೂರನೇದು ಚಿತ್ರಾವತಿ, ನಾಗಲಮಡಿಕೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ವಿದ್ರಾಶ್ವತ್ಥ. ಹೀಗೆ ಅರ್ಥಗರ್ಭಿತವಾದಂತಹ ವಿಶೇಷವಾದಂತಹ ಅನುಷ್ಠಾನಗಳು ನಡೀತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ, ಜಾತ್ರೆ, ಜನ್ಮೋತ್ಸವ ಮತ್ತು ರಥೋತ್ಸವ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಸರಿ. ಹಾಗಾಗಿ ನಾಗೇಂದ್ರನ ದರ್ಶನ ಮಾಡ್ತಿದ್ದೀವಿ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಯಾಕೆಂದರೆ ಹತ್ತಿರಕ್ಕೆ ಹೋಗಿ ದರ್ಶನ ಮಾಡಲಿಕ್ಕೆ ಇವತ್ತು ಬಹಳ ಕಷ್ಟವೇ ಸರಿ. ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಸಣ್ಣ ಪುಟ್ಟ ಮಕ್ಕಳು, ಯಾಕೆಂದರೆ ಘಾಟಿ ಕ್ಷೇತ್ರದ ಜಾತ್ರೆ ಅಷ್ಟಿಷ್ಟಲ್ಲ, ಜನಸಾಗರ ಸ್ವಲ್ಪ ಮಾತ್ರ ಅಲ್ಲ. ಬೆಳಗಿನಿಂದ ಸಂಜೆವರೆಗೂ ಈಗಾಗಲೇ ಸರತಿ ಸಾಲಲ್ಲಿ ನಿಂತು ದರ್ಶನಕ್ಕಾಗಿ ಹೊರಟಿರ್ತಕ್ಕಂಥ ಭಕ್ತ ಸಾಗರ ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಸರತಿ ಸಾಲಿದೆ. ಆದರೂ ಹೋಗುವ ಪ್ರತಿಯೊಬ್ಬ ಭಕ್ತರಿಗೂ ವೈಭವೀಪೂರಿತವಾದಂತಹ ಅಲಂಕಾರವನ್ನು ದರ್ಶನ ಮಾಡಿಕೊಂಡು ಮೂಲ ಸಾನ್ನಿಧ್ಯದ ಸ್ವಾಮಿಯ ದರ್ಶನ ಮಾಡುವ ಸೌಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆ ದೇವಾಲಯದಲ್ಲಿ ಅಲ್ಲಿ ಸಿಗುವಂತಹ ಒಂದು ಮಹಾಪ್ರಸಾದವನ್ನು ಎಲ್ಲರೂ ಸ್ವೀಕರಿಸುವಂಥದ್ದಾಗಲಿ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ
ಘಾಟಿ ಕ್ಷೇತ್ರ, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ, ಅದರಲ್ಲೂ ಈ ಬಾರಿಯ ಅಲಂಕಾರ ಮಾತ್ರ ಕಣ್ಣು ಕೋರೈಸುತ್ತೆ. ಈ ಒಂದು ಇಷ್ಟಕ್ಕೆ ಮುಂಚೆ ನಾವು ನೋಡಿರ್ತಕ್ಕಂಥ ಅಲಂಕಾರ ಇದು ರಾತ್ರಿ ಚಿತ್ರೀಕರಿಸಿರ್ತಕ್ಕಂಥದ್ದು. ಆದರೆ ಹಗಲು ಆ ದೃಶ್ಯಗಳನ್ನು ನೋಡಿದ್ರೆ ಅದರ ಆನಂದವೇ ಬೇರೆ. ಅದರಲ್ಲೂ ಒಂದೊಂದು ಸುಬ್ರಹ್ಮಣ್ಯ ಕ್ಷೇತ್ರದ ಆ ಸುಬ್ರಹ್ಮಣ್ಯೇಶ್ವರನ ಆ ಬಾಲಲೀಲೆಯ ಫೋಟೋಗಳಿದೆಯಲ್ಲ, ಚಿಕ್ಕ ಚಿಕ್ಕ ಮಗುವಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನ ಪುಟ್ಟ ಕಂದಮ್ಮನ ರೂಪದಲ್ಲಿರ್ತಕ್ಕಂಥ ಆ ಭಾವಚಿತ್ರಗಳನ್ನು ಇಟ್ಟು ಈ ಬಾರಿ ಅಲಂಕಾರ ಮಾಡಿರ್ತಕ್ಕಂಥದ್ದು, ನಾನಾ ಪುಷ್ಪಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದು. ರೈತ ತಾನು ಬೆಳೆದಂಥ ಬೆಳೆ ದ್ರಾಕ್ಷಿಯ ಬೆಳೆ, ಮೇಲ್ಭಾಗದಲ್ಲೆಲ್ಲ ದ್ರಾಕ್ಷಿ ಗೊಂಚಲಿನಿಂದ ಅಲಂಕಾರ ಮಾಡಿ ಬರ್ತಕ್ಕಂತಹ ಭಕ್ತರನ್ನು ಸೋರೆಗೊಂಡು ಅವರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಭಗವಂತನ ಸಾನ್ನಿಧ್ಯದಲ್ಲಿಟ್ಟು, ಒಂದು ಕಣ್ಣುಗಳಿಗೆ ಹಬ್ಬ, ಇನ್ನೊಂದು ಶ್ರದ್ಧಾ ಕೇಂದ್ರದಲ್ಲಿ ಶ್ರದ್ಧೆಯಿಂದ ನಾವು ಭಗವಂತನ ಪ್ರಾರ್ಥನೆ ಮಾಡಿದಾಗ ಅದು ಇನ್ನೊಂದು ಥರ ಹಬ್ಬವೇ. ಅಂತಹ ಹಬ್ಬದ ಆಚರಣೆ ಈ ವಿಶೇಷವಾಗಿರ್ತಕ್ಕಂಥ ಕಾಲದಲ್ಲಿದೆ. ಹಾಗಾಗಿ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಇವತ್ತು ಯಾರೆಲ್ಲ ಭಕ್ತರು ಬಂದು ಭಗವಂತನ ದರ್ಶನ ಮಾಡ್ತಿರೋ ಅದು ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಅಂತಲೇ ಹೇಳ್ಬೋದು. ಬ್ರಹ್ಮೋತ್ಸವದ ಈ ಶುಭಗಳಿಗೆ ಎಲ್ಲರಿಗೂ ಸುಬ್ರಹ್ಮಣ್ಯೇಶ್ವರರ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಇರಬೇಕು. ಇದರಲ್ಲೂ ಮಂಗಳವಾರ ಸೃಷ್ಟಿಯಾದ್ದರಿಂದ ಇವತ್ತು ಮಂಗಳವಾರ ಅಂದ್ರೇ ಘಾಟಿ ಕ್ಷೇತ್ರದಲ್ಲಿ ಸಾಕಷ್ಟು ಜನಸಾಗರ. ಅದರ ಮಧ್ಯದಲ್ಲಿ ಸುಬ್ರಹ್ಮಣ್ಯೇಶ್ವರನ ಇನ್ನೊಂದು ವಿಶೇಷ ಅಂದರೆ, ಒಂದು ಘಾಟಿ ಕ್ಷೇತ್ರದಲ್ಲಿ ಇವತ್ತು ಸೃಷ್ಟಿ ಇರ್ತಕ್ಕಂಥದ್ದು, ಇನ್ನೊಂದು ಮಂಗಳವಾರ ಆಗಿರ್ತಕ್ಕಂಥದ್ದು. ಈ ಕಡೆ ಮಂಗಳವಾರದ ಜನಸಂಖ್ಯೆ ಜೊತೆಗೆ ಘಾಟಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಸೃಷ್ಟಿಯ ಜನಸಂಖ್ಯೆ ಎರಡೂ ಸೇರಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಸರತಿ ಸಾಲು. ಇಷ್ಟೆಲ್ಲ ವೈಭವಪೂರಿತವಾಗಿರ್ತಕ್ಕಂಥ ಅನುಷ್ಠಾನ ಶ್ರೀ ಕ್ಷೇತ್ರದಲ್ಲಿ ನಡೀತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಲಾಭವಿದ್ದು ಅಂದುಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಏನೇ ಮಾಡಬೇಕಾದರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಎಲ್ಲ ಫಲಗಳು ಸಿದ್ಧಿ ಆಗುತ್ತೆ. ಆದರೆ ಒಳ್ಳೆ ಮನಸ್ಸು ನಮಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಹಾಯ ಇದ್ದು ಎಲ್ಲರ ಒಂದು ಸಹಾಯದಿಂದ ನಾವು ಮುಂದೆ ನಡೀತಿದ್ರೂ ಮೇಲೆ ಗ್ರಹಗಳ ಆಳ್ವಿಕೆ ಇದೆಯಲ್ಲ, ಅಲ್ಲಿ ಆಗುವ ವ್ಯತ್ಯಾಸದಿಂದ ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕಾಗಿ ಇವತ್ತಿನ ಜಾತಕಚಾರ ಪ್ರಕಾರ ಶನಿ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ಅನುಭವಿಸಬೇಕಾಗತ್ತೆ. ಇವತ್ತಿನ ಗೃಹಸ್ಥಿತಿಗಳು ಅಷ್ಟು ಸರಿ ಇರ್ತಕ್ಕಂಥದ್ದಲ್ಲ. ಮಕರ ರಾಶಿಯಲ್ಲಿರ್ತಕ್ಕಂಥವರಿಗೆ 11 ಗಂಟೆ 20 ನಿಮಿಷದಿಂದ 4:15 ಒಂದಿಷ್ಟು ಮಾನಸಿಕವಾದಂಥ ಒತ್ತಡ ಇರುತ್ತೆ. ಕೆಲಸ ಕಾರ್ಯಗಳಲ್ಲೂ ಸಂಪೂರ್ಣವಾಗಿ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಚಿಂತನೆ ಇರುತ್ತೆ. ಇವತ್ತಿನ ಫಲಾಫಲಗಳಲ್ಲಿ ಏನಾದರೂ ಒಂದು ಕಾರ್ಯಸಿದ್ಧಿ ಆಗಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಮಹತ್ತಿರಬೇಕು. ಅಂಥ ಮಹತ್ತನ್ನು ಸಿದ್ಧಿಪಡಿಸ್ಕೊಂಡು ಏನಾದರೂ ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ತಾಯಿ ಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಇವತ್ತು ಸಿಗಬೇಕಾಗುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆಯುವಂಥದ್ದು. ಕುಲದೇವರ ಅನುಗ್ರಹವನ್ನು ಪಡಿಬೇಕು. ಸಾಧ್ಯವಾದರೆ 2 ವಿಳೆದೆಲೆ, ಅಡಿಕೆ, ಒಂದಿಷ್ಟು ಹಣ್ಣು ಇದನ್ನು ಹನುಮನ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಮಾಡಿದ್ರೆ ಮಕರ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯ ಪಥದತ್ತ ನೀವು ನಡೆಸುವಂಥದ್ದು. ಹಾಗೆ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಭಗವತ್ ಸಂಕಲ್ಪದಿಂದ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೋವು ಮಾಡ್ಕೊಳ್ಳೋಂಥ ಪರಿಸ್ಥಿತಿಯೇ ಎದುರಾಗ್ತಾ ಇರುತ್ತೆ. ಇವತ್ತಿನ ದಿವಸ ನಿಮ್ಮ ಮನಸ್ಸು ನೋವುಂಟಾಗುವಂಥದ್ದು, ಕೆಲಸಕ್ಕೆ ಬಾರದಂಥ ವಿಚಾರಗಳು ಭಾಳ ಗಾಢವಾಗಿ ತಲೆಯಲ್ಲಿಟ್ಕೊಳ್ಳುವಂಥದ್ದು, ಯಾವುದಾದ್ರೂ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು ಅದನ್ನು ಸರಿಯಾದ ರೀತಿ ಅದನ್ನು ಸಮಂಜಸ್ಕರವಾಗಿ ಇಟ್ಕೊಳ್ಳೋಕ್ಕಾಗ್ದಿರ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗೋದ್ರಿಂದ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಇರಬೇಕು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದಿಷ್ಟು ಲಾಭ ಕಾಣಿಸ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಒಂದಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ, ಅದರ ಜೊತೆ ಒಂದಷ್ಟು ಬೆಲ್ಲ, ಇಂತಹದ್ದನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆದು ಎಲ್ಲಾದರೂ ಹತ್ತಿರದಲ್ಲಿ ಒಂದು ವಿಷ್ಣು ಆಲಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಜೊತೆಗೆ ದೂರಭಾರ ಪ್ರಯಾಣ, ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಳ್ತಕ್ಕಂಥದ್ದು. ಸಭೆ ಸಮಾರಂಭಗಳಲ್ಲಿ ನಿಮ್ಮನ್ನು ಗುರುತಿಸಿ ನಿಮಗೊಂದು 4 ಜನಗಳಲ್ಲಿ ಒಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ 4 ಮಾತಾಡ್ತಕ್ಕಂಥದ್ದು, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ನೇರವಾಗಿ ಒಂದಷ್ಟು ಅಧಿಕವಾದಂತಹ ಲಾಭವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ಭಗವಂತ ಕೊಟ್ಟರೆ ಎಲ್ಲವೂ ಸಹಿತ ಲಾಭವೇ.
ಆದರೆ ಮನುಷ್ಯ ತಾನು ಮಾಡುವಂಥ ಕೆಲಸಗಳಲ್ಲಿ ಏನಾರು ಬೇಕು ಅಂತ ಪ್ರತಿಫಲವನ್ನು ಆಲೋಚನೆ ಮಾಡಿದ್ರು ಅದೆಷ್ಟು ಸಿಗಬೇಕೋ ಅಷ್ಟೇ ಸಿಗುತ್ತೆ. ಅದರಲ್ಲೂ ಒಂದಷ್ಟು ಉನ್ನತವಾಗಿ ಸಿಗಬೇಕಾದ್ರೆ ಅದು ದೈವಾನುಗ್ರಹದಿಂದ ಮಾತ್ರ ಸಿಗುತ್ತೆ. ಅಂತಹ ದೈವ ಬಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಶುಭ ಮಂಗಳವಾರ ಸೃಷ್ಟಿ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹದಿಂದ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದ ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ನೀವ್ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ಬೆಂಗಳೂರಿಂದ. ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ರುಕ್ಮಿಣಿ ಸರ್. ರುಕ್ಮಿಣಿ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಸರಿ ಸರ್. ಸರ್ ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ದೇವ್ರು ಆಯ್ತಾ ಆರೋಗ್ಯ ಕೊಡ್ಲಿ ಗುರುಗಳೇ ನಿಮ್ಗೆ. ಭಗವಂತ ಎಲ್ಲ ಬರೆದು ಕಳಿಸಿರ್ತಾನಲ್ಲಮ್ಮ. ಇಲ್ಲ ಗುರುಗಳೇ, ನಿಜವಾಗ್ಲೂ ತುಂಬಾ ಹೆಣ್ಮಕ್ಳ ಸಮಸ್ಯೆ ಬಗೆಹರಿಯುತ್ತೆ ಗುರುಗಳೇ ನಿಮ್ಮಿಂದ. ಬೇಕು ತಾಯಿ, ಒಬ್ಬೊಬ್ಬರನ್ನ ಒಂದೊಂದು ಕಾಲದಲ್ಲಿ ಭಗವಂತ ಶಕ್ತಿ ಕೊಟ್ಟು ಮಾತಾಡಿಸಿ ಕಳಿಸ್ತಾ ಇರ್ತಾನೆ. ಹಾಗೆ ನನ್ನ ಜವಾಬ್ದಾರಿ ಒಂದಷ್ಟಿದೆ. ಹೌದು ಗುರುಗಳೇ. ಹೇಳಮ್ಮ. ಆದ್ರೆ ಜನ್ಮ ಕೊಟ್ಟಿದ್ದ ತಂದೆನೂ ಇಷ್ಟೊಂದು ಹೇಳಲ್ಲ ಗುರುಗಳೇ. ಏನ್ ಮಾಡ್ತೇಮ್ಮ, ತಂದೆ ತನ್ನ ಜವಾಬ್ದಾರಿ ತನ್ನ ಕಾಯಕವನ್ನ ಮಾಡ್ತಿರ್ತಾನೆ, ಆತನು ಸಂಸಾರ ತೂಗಿಸ್ಬೇಕಲ್ವಾ. ಹಾಗಾಗಿ ಬೆಳಗಿನಿಂದ ಸಂಜೆವರೆಗೂ ಆತಂದು ಶ್ರಮ ಇದೆ. ಮಗಳಿಗೆ ಮೋಸ ಮಾಡ್ತಾರಲ್ಲ ಗುರುಗಳೇ. ಆಗುತ್ತಮ್ಮ, ಕೆಲವೊಮ್ಮೆ ಏನಾಗುತ್ತೆ ಪರಿಸ್ಥಿತಿ, ಅವರು ಇನ್ನು ಬೇರೆ ವಿಚಾರಗಳಲ್ಲಿ ಕೆಲವು ನಿಬಂಧನೆಗಳು ಒಳಗಾಗಿರ್ತಾರೆ ಅಥವಾ ಇನ್ನೊಬ್ಬರ ಮಾತು ಕಟ್ಟಿ ಬಿದ್ದು ಬಿಟ್ಟಿರ್ತಾರೆ. ಹಾಗಾಗಿ ತಂದೆಯ ಸ್ಥಾನ, ತಂದೆಯ ಆಲೋಚನೆ ಇದೆಯಲ್ಲಮ್ಮ. ಆದ್ರೆ 1% ಆದ್ರೂ ಒಂದು ಮಗಳು ಅನ್ನೋದು ಇಲ್ವಲ್ಲ ಗುರುಗಳೇ ಅವರಿಗೆ? ಇರುತ್ತಮ್ಮ, ಅಂತಃಕರಣ ಇದ್ದೇ ಇರುತ್ತೆ. ಯಾಕೆಂದ್ರೆ ಅಷ್ಟು ಸಲೀಸಲ್ಲ ತಂದೆ ತಾಯಿ ಮನಸ್ಸು. ಅವರು ಒಳ ಮನಸ್ಸಲ್ಲಿ ಇರತಕ್ಕಂಥ ಕೆಲವು ವಿಚಾರ ನಮ್ಗೆ ಅರ್ಥವಾಗಲ್ಲ. ಕಾರಣ ಅದನ್ನು ಅರ್ಥ ಮಾಡಿಕೊಂಡು ಸಮಂಜಸವಾಗಿ ಎಳ್ಕೊಂಡು ಹೋಗುವಷ್ಟು ಮನಸ್ಥಿತಿ ನಮ್ದು ಆಗಿರೋಲ್ಲಮ್ಮ. ಕಷ್ಟ ಅಂತಕ್ಕಂಥದ್ದು ಕಣ್ಣೆದುರುಗಡೆ ಹಾಗೆ ಮುಚ್ಕೊಂಡ್ಬಿಟ್ರೆ, ತೆರೆ ಬಂದಂಗೆ ಬಂದು ನಿಂತ್ಕೊಂಡ್ರೆ, ಸಂಪೂರ್ಣವಾಗಿ ತೆರೆ ಬಂದಂಗೆ ಬಂದಾಗ ನಮ್ಮ ಮುಂದೆ ಏನು ಪ್ರಪಂಚ ಕಾಣುತ್ತೆ? ಈ ಕಣ್ಣಿಗೆ ಪೊರೆ ಬಂದರೆ ಹೇಗಾಗುತ್ತೋ ಹಾಗಿರುತ್ತೆ ನಮ್ಮ ಪರಿಸ್ಥಿತಿ. ಆದರೆ ಅದರ ಹಿಂದೆ ಒಂದು ಸತ್ಯ ಇರುತ್ತೆ, ಅದ್ರ ಸಮಯ ಬೇಕಾಗತ್ತೆ. ಆ ಸಮಯ ಬಂದರೆ ಎಲ್ಲವೂ ತಾನಾಗಿ ಗೊತ್ತಾಗುತ್ತಲ್ಲಮ್ಮ. ಆದ್ರೆ ಇಲ್ಲ ಗುರುಗಳೇ, ಆದ್ರೆ ಅಂದ್ರೆ ನನ್ನ ಮಗಳಿಗೂ ನನ್ಗೂ ಸಂಬಂಧನೇ ಅಂತ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಗುರುಗಳೇ ನನ್ನ ಹತ್ರ. ಅದು ಬಹುಶಃ ಆ ಸನ್ನಿವೇಶಕ್ಕೆ ಯಾರೋ ಅವರ ಕಿವಿನ ಬಹಳಷ್ಟು ಗಟ್ಟಿಯಾಗಿ ಹಿಂಡಿರ್ತಾರೆ, ಅಥವಾ ಅವ್ರಿಗೆ ಯಾವುದೋ ಬಲವಾದಂತಹ ಒಂದು ಸಮಸ್ಯೆ ಎದುರಾಗಿರುತ್ತೆ. ಆ ಸಮಯದಲ್ಲಿ ನಡೆದಿರ್ಬೋದು. ಆದರೆ ಅಂತಃಕರಣ ಇದೆಯಲ್ಲಮ್ಮ, ಆ ರಕ್ತ ಸಂಬಂಧ ಅನ್ನೋದಿದೆಯಲ್ಲ, ಜನ್ಮ ಕೊಟ್ಟಂತ ಒಂದು ಭಾವನೆ ಇದೆಯಲ್ಲ, ಅದನ್ನ ಯಾರಮ್ಮ ದೂರ ಮಾಡೋಕ್ಕಾಗತ್ತೆ? ನಿಜ ಗುರುಗಳೇ. ಅದನ್ನ ಯಾರೇನು ಮಾಡ್ಲಿಕ್ಕಾಗೋದಿಲ್ಲ. ಆ ಕ್ಷಣಕ್ಕೆ ನೋಡು, ಕೋಪ ಬಂದಾಗ ಎಲ್ಲರೂ ಆಡ್ತಾರೆ. ಕೋಪ ಬಂದಾಗ ನಾನು ನನ್ನ ಶ್ರೀನಿವಾಸನ ಸಾಕಷ್ಟು ಬಾರಿ ದಂಡಿಸ್ತಾ ಇರ್ತೇನೆ, ಸಾಕಷ್ಟು ಬಾರಿ ದಂಡಿಸ್ತೇನೆ. ಈ ನೇರ ಪ್ರಸಾರ ಅಂತಾನೂ ನೋಡೋದಿಲ್ಲ, ಇಲ್ಲೂ ಕೂತ್ಕೊಂಡು ಮಾತಾಡ್ತಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಗುರುಗಳೇ ಅವರು. ನಿಜ, ತುಂಬಾ ಚೆನ್ನಾಗಿ ಮಾಡ್ತಾಳೆ. ಏನಂತಂದ್ರೆ ನಿಮ್ಮ ಮಗನಾಗಿರೋದು ಅವ್ರ ಅದೃಷ್ಟ ಗುರುಗಳೇ. ಇಲ್ಲಿ ಯಾರ ಅದೃಷ್ಟ ನನ್ನಮ್ಮ, ಎಲ್ಲರೂ ಹೇಗೆ ಅಂದ್ರೆ ಗುರುಗಳೇ, ಯಾಕಂದ್ರೆ ಎಲ್ಲರಿಗೂ ಅದು ಸಿಗೋದಿಲ್ಲ. ಯಾಕಂದ್ರೆ ಅವರು ನಿಮ್ ಮಗನಾಗಿ ನಿಮ್ದೊಂದು ಸ್ಥಾನ ಅವ್ರು ಕೊಟ್ಟು ಅಷ್ಟು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಡೈಲಿ ಮಿಸ್ ಮಾಡೋದಿಲ್ಲ ಗುರುಗಳೇ. ಪ್ರತಿದಿನ ಅವ್ರ ವಾಯ್ಸ್, ಅವ್ರು ಏನ್ 7 ಗಂಟೆಗೆ ಏನು ಪ್ರತಿದಿನ ಏನ್ ನಡೆಯುತ್ತೆಲ್ಲ ಹೇಳ್ತಾರೆ. ಅದನ್ನ ಪಾಲಿಸ್ತಾನೆ ನೋಡ್ತೀವಿ ಗುರುಗಳೇ, ತಪ್ಪದೇ ನೋಡ್ತೀವಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಗುರುಗಳೇ, ಇನ್ನೊಂದು ನಂದು ಬೆಂಗಳೂರಲ್ಲಿ ಮನೆ ಒಂದು ಸೈಟ್ ಇದೆ ಗುರುಗಳೇ. ಅದು ನನ್ನ ಹಸ್ಬೆಂಡ್ ಹೆಸರಲ್ಲಿ ಇದೆ. ಇವಾಗ ಅದು ಮನೆ ಕಟ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅಳಿಯ ಹೇಳ್ತಾರೆ ಅದು ನನ್ನ, ಯಾಕಂದ್ರೆ ಲೋನ್ ಎಲ್ಲ ಮಾಡ್ಸಕ್ ಆಗೋದಿಲ್ಲ, ಅದು ನನ್ನ ಹೆಸರಲ್ಲಿ ಮಾಡ್ಕೊಡಿ, ನಾನು ಲೋನ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಗುರುಗಳೇ. ಯಾಕಂದ್ರೆ ಇಲ್ಲಿ ನನ್ಗೆ ತಂದೆನೂ ಮೋಸ ಮಾಡಿದ್ದಾರೆ, ಗಂಡ ಒಂದು ಗೌರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಗುರುಗಳೇ. ಆಮೇಲೆ ಇರೋದು ಅದೊಂದೇ ನಮ್ಗೆ ಆಧಾರ ಅಂದ್ರೆ ಅದೊಂದೇ ಇರೋದು ಗುರುಗಳೇ, ಅದೊಂದು ಸೈಟ್ ಒಂದೇ ಇರೋದು. ಈಗ ನಾವು ಅವ್ರ ಹೆಸರಲ್ಲಿ ಮಾಡ್ಬಿಟ್ವಿ ಅಂತಂದ್ರೆ ಮತ್ತೆ ನಮ್ಗೆ ಕೊನೆಗೆ ನಮ್ಮ ಗಂಡ ಹೆಂಡತಿರ್ಗೆ ಏನ್ ಆಧಾರ? ಯಾಕಂದ್ರೆ ಒಬ್ಳೆ ಮಗಳು. ನಾನೊಂದು ಮಾತು ಹೇಳ್ತೇನೆ ಕೇಳ್ತಾ ಇದ್ದೀನಿ. ಹೇಳಿ ಗುರುಗಳೇ. ಈ ಪ್ರಪಂಚ ಬಲಗೈ ಎಡಗೈ ನಂಬೋಂಗಿಲ್ಲ, ಎಡಗೈ ಬಲಗೈ ನಂಬೋಂಗಿಲ್ಲ. ನಿಜ ಗುರುಗಳೇ. ಆಮೇಲೆ ಯಾವಾಗ ಯಾವ ಕಾಲದಲ್ಲಿ ಯಾರ ಮನಸ್ಸು ಹೇಗೆ ತಿರುಗುತ್ತೋ. ನಿಜ ಗುರುಗಳೇ. ಈಗ ನಿನ್ನಲ್ಲಿ ನಿನಗಾದಂತಹ ಒಂದು ಅನುಭವ, ತಂದೆ ಮನಸ್ಸಿನ ಸ್ಥಿತಿ, ಆಗಿನ ತೀರ್ಮಾನ ಹೇಗೆ ತಗೊಂಡಿದ್ದಾರೋ ಅದು. ಬಟ್ ಈಗ ನಿನ್ನ ಮನಸ್ಸಲ್ಲಂತೂ ನೋವು ಕೂತ್ಕೊಂಡ್ಬಿಡ್ತು. ನನ್ನ ತಂದೆ ನನ್ನಿಂದ ದೂರ ಆಗ್ಬಿಟ್ರು, ನನ್ನ ತಂದೆ ನನಗೆ ಯಾವುದೇ ತರಕ್ಕೂ ಒಂದು ಹತ್ರಕ್ಕೆ ತಗೊಳ್ಳಿಲ್ಲ, ಅಥವಾ ನನಗೆ ಅವರಿಂದ ಸಿಗಬೇಕಾದ ಸಿಗ್ಲಿಲ್ಲ, ಈ ಮನಸ್ಸಿಗೆ ನಿನಗೆ ಬಂತು. ಜನ್ಮ ಕೊಟ್ಟ ತಂದೆ ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯದಲ್ಲೇ ನಮಗೆ ತಪ್ಪುಗಳು ಕಾಣ್ತಾ ಇದೆ ಅಂದಾಗ ನಿಜ ಗುರುಗಳೇ. ಇನ್ನು ಈ ಪರಿಸ್ಥಿತಿನಲ್ಲಿ ನೀನು ಹೇಗೆ ನಂಬ್ತೀಯಮ್ಮ? ಅದಕ್ಕೆ ಇದನ್ನೇ ಗುರುಗಳೇ, ಅದಕ್ಕೆ ನಮಸ್ಕಾರ ಗುರುಗಳೇ ನಿಮ್ಗೆ. ಯಾಕಂದ್ರೆ ನಂದೊಂದು ನೀವೇನಾರು ಅನ್ಕೊಳ್ಳಿ, ನಂದು ತಂದೆ ಸ್ಥಾನದಲ್ಲಿ ನಿಮ್ ಮುಖಾಂತರನೇ ನಾನು ಮುಂದುವರಿಬೇಕು ಅನ್ಬಿಟ್ಟು ನಿಮ್ಮನ್ನೇ ನಾನು ನಂಬಿದ್ದೀನಿ ಗುರುಗಳೇ. ನೀವೇನ್ ಪರಿಹಾರ ಕೊಡ್ತೀರಾ ನಾನು ಅದ್ರಂತೆ. ನಿನ್ನ ಸ್ವರತರಂಗ ಪ್ರಕಾರ
ನೀನು ಯಾರೊಬ್ಬರನ್ನ ನಂಬಿ ಮುಂದೆ ಹೋಗುವಂಥದ್ದು ಸಮಂಜಸ ಅಲ್ಲ. ಅದಕ್ಕಾಗಿ ಲೋನ್ಗಾಗಿ ಅವ್ರಿಗೆ ನೀವು ಮೊರೆ ಹೋಗೋದು ಬೇಡ. ಸ್ವಲ್ಪ ದಿವಸ ತಡೀರಿ, ಭಗವಂತ ನಿಮಗೆ ಶಕ್ತಿ ಕೊಡ್ತಾನೆ, ನೀವು ಅಲ್ಲಿ ಗೂಡು ಕಟ್ತೀರಿ. ಸರಿ ಗುರುಗಳೇ. ನಿಮಗಾಗಿ ಶಕ್ತಿ ಬರೋ ತನಕ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಯಾಕೆಂದರೆ ಪುನಃ ನಾಳೆ ಕೈಸಿಕೊಳ್ಳೋದಕ್ಕಿಂತ ಇವತ್ತಿನ ದಿವಸ ದೇವ್ರ ಶಕ್ತಿ ಕೊಟ್ಟಿದ್ರಲ್ಲಿ ನಾವು ನೆಮ್ಮದಿಯಾಗಿರೋಣ. ಗಂಜಿ ಕುಡಿದ್ರೂ ಗುಡಿಸ್ತಲ್ಲಿದ್ದೀರಿ, ತಪ್ಪೇನಿಲ್ಲ, ಹೊರಗಡೆ ಅಂತೂ ಇಲ್ಲ. 4 ದಿವಸ ತಡೆ ಆದರೆ ಸ್ವಂತ ಮನೆ ಮಾಡ್ತೀರಿ. ಆ ಯೋಗ ಫಲ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ಬಹಳ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ನೆರವೇರ್ತಾನೆ ಇರುತ್ತೆ. ಇನ್ನು ಈಗ ಮಹರ್ಷಿ ಧರ್ಮಯಾತ್ರೆಯ ಅಡಿ ಮತ್ತೊಂದು ಕಾರ್ಯಕ್ರಮ ಮಂಗಳೂರಿನಲ್ಲಿ ನೆರವೇರ್ತಾ ಇದೆ. ವಿಜಯನಗರ ಪರಂಗಿಪೇಟೆ ಬಂಟ್ವಾಳ ತಾಲೂಕಿನಲ್ಲಿ ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಶ್ರೀ ಆಂಜನೇಯ ಸ್ವಾಮಿ ದೇವರ ನೂತನವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಬ್ರಹ್ಮ ಕಳಶಾಭಿಷೇಕದ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತಿಸಲಿಕ್ಕಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಆಗಮಿಸಿದ್ದಾರೆ. ಬಂದಿರತಕ್ಕಂಥವರಲ್ಲಿ ಅನಿಲ್ ಪಂಡಿತ್ ರವರು, ಮನೋಹರ್ ರವರು, ಸಂದೇಶ್ ರವರು, ಪ್ರಶಾಂತ್ ರವರು, ಪ್ರಿಯದರ್ಶಿನಿ ಅವರು ಮತ್ತು ವಿಜಯ್ ಕುಮಾರ್ ರವರು ಇವತ್ತಿನ ದಿವಸ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಒಂದು ದಿವ್ಯ ದೇಗುಲದ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಾಗಿ ಮೊದಲನೇದಾಗಿ ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಂಗಳೂರಿಂದ ಬಂದಿದ್ದಾರೆ ಅಂದರೆ ನಾಗಕ್ಷೇತ್ರ, ರಾಗ ಬ್ರಹ್ಮಕ್ಷೇತ್ರ, ಪರಶುರಾಮ ಕಡಲ ತೀರ, ಅಲ್ಲಿ ಇವತ್ತು ಇವರು ಏನು ದೇವಾಲಯವನ್ನು ಕಟ್ಟಿ ಇಲ್ಲಿ ಇವತ್ತಿನ ದಿವಸ ಲೋಕಾರ್ಪಣೆ ಆಗ್ತಾ ಇದೆ. ಈ ಸಾನ್ನಿಧ್ಯ, ಇದು ಹಿಂದೆ ನನಗೊಂದು ಸುದ್ದಿ ಬಂದಿತ್ತು. ಈ ಸಾನ್ನಿಧ್ಯದಲ್ಲಿ ಮೊದಲು ಯುವಪಟುಗಳಿಗೆ ಅಂದರೆ ಯುವಕರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಾಯಾಮ ಶಾಲೆ ಅಥವಾ ಒಂದು ಕುಸ್ತಿಯ ಮನೆ ಅಥವಾ ಗರಡಿ ಮನೆ ಈ ಪ್ರಕಾರವಾಗಿರ್ತಕ್ಕಂಥದ್ದಲ್ಲಿತ್ತು ಅಂತ. ಅದೇ ಜಾಗನ ಇದು? ಹಾಂ. ಯಾಕೆಂದರೆ ಆಗ ಗಂಡು ಮಕ್ಕಳಿಗೆಲ್ಲ ಒಂದು ಕುಸ್ತಿ ಮನೆ ಅಂತಲೋ ಒಂದು ಗರಡಿ ಮನೆ ಅಂತನೋ ಅವಾಗ ಆ ದೇಹದ ಕಸರತ್ತು ಮಾಡಲಿಕ್ಕೆ, ಹೌದು, ಆ ದೇಹವನ್ನು ಸದೃಢಪಡಿಸ್ಕೊಳ್ಳೋದಕ್ಕೆ ನಡೆಸ್ತಿದ್ರು. ಅದೇ ಜಾಗದಲ್ಲಿ ಇವತ್ತು ಆಂಜನೇಯ ನಡೀತಿರೋದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಅತ್ತ ರಾಮ, ಇತ್ತ ಹನುಮ. ಎಂಥ ವಿಶೇಷವಾಗಿರ್ತಕ್ಕಂಥ ಪರಿಕಲ್ಪನೆ. ತುಂಬ ಸಂತೋಷ. ಸಮಯ ಬೇರೆ ಇದೆ, ಈಗ ನಾವು ಪೂಜೆ ಮಾಡೋರಿದ್ದೀವಿ. ನೀವು ಶಾಲು ಕೊಡಿ. ಹಾಂ. ಹನುಮನ ಪ್ರಾರ್ಥನೆ ಮಾಡ್ತಾ, ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮ ಹನುಮ ಹನುಮ. ಇದೇ 26ನೇ ತಾರೀಕು ನಾನು ಬರೋದಲ್ವಮ್ಮ? 26. ಪ್ರಿಯ ಬಂದಿದ್ದಾಳೆ ಅಂದರೆ ಮಂಗಳೂರಿನಿಂದ ಬರುವಂಥ ಕಾರ್ಯಕ್ರಮ ಪ್ರಿಯ ನೇತೃತ್ವದಲ್ಲೇ ಚೆನ್ನಾಗಿರುತ್ತೆ. ತಗೊಳ್ಳಿ, ಒಳ್ಳೆಯ ದಿವಸ ಬಂದಿದ್ದೀರಿ. ಅಯೋಧ್ಯಾನಗರ ವಾಸಿ ಶ್ರೀ ರಾಮಚಂದ್ರನ ಪ್ರಾರ್ಥನೆ ಮಾಡ್ತಕ್ಕಂಥ ಕಾಲ. ಎಲ್ಲರೂ ರಾಮರ ಆರಾಧನೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ.